ಪರಿಶೋಧನಾ ವತಿಯಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಪೋಷಕರ ಸಭೆಯನ್ನು ಕರೆದಿದ್ದೇವೆ. ಎಲ್ಲರಿಗೂ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಕ್ಕಳೇ, ಆತ್ಮೀಯರೇ, ಜೊತೆಗೆ ಈ ದಿನ ನಮ್ಮ ಶಾಲೆಯಲ್ಲಿ ನಿಮ್ಮನ್ನು ಕರೆದಿರತಕ್ಕಂಥ ಉದ್ದೇಶ ಏನು ಎತ್ತ ಅಂತಕ್ಕಂಥದ್ದು ನಮ್ಮ ಮೇಡಮ್ ಸವಿವರವಾಗಿ ನಿಮ್ಗೆ ವಿಚಾರವಾಗಿ ಹೇಳ್ತಾರೆ. ದಿನಾಂಕ 21/5 ಸರ್ಕಾರಿ ಪ್ರೌಢಶಾಲೆ ಮಲ್ಲೆನಹಳ್ಳಿಯಲ್ಲಿ ನಡೀತಾ ಇರ್ತಕ್ಕಂಥ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದೆ ವಾಸ್ತವದ ಕೈಗನ್ನಡಿ, ಬರೆದು ಬಿಡೋಣ ಈ ದಿನದ ಕಾರ್ಯಕ್ರಮಕ್ಕೆ ಶುಭಾರಂಭ ಅಂತ ಹೇಳ್ತಾ, ಸಕಲ ವಿಘ್ನಗಳನ್ನು ನಿವಾರಿಸ್ತಕ್ಕಂಥ ಆ ವಿಘ್ನೇಶ್ವರನ್ನು ಕುರಿತು ಪ್ರಾರ್ಥಿಸಬೇಕು ಅಂತೇಳಿ 10ನೇ ತರಗತಿ ಮಕ್ಕಳಾದಂಥ ಲೀಲಾವತಿ ತಂಡದವರನ್ನ ಕೋರ್ತಾ ಇದ್ದೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ, ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ, ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ತವರ್ಣನು ನೀನು ಲಂಬೋದರ ನೀನು, ರಕ್ಷಿಸಿ ಕಾಪಾಡು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರನ್ನು ಕುರಿತು ಈ ದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ನಮ್ಮ ಶಾಲಾ ಮಕ್ಕಳಿಗೆ ತುಂಬ ಹೃದಯ ಧನ್ಯವಾದಗಳು. ಹಚ್ಚೋಣ ಪ್ರೀತಿಯ ಹಣತೆ, ಹಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ, ಅತಿಥಿಗಳ ಆದರತೆ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅತಿಥಿಗಳ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನು ತುಂಬ ಹೃದಯದಿಂದ ಸ್ವಾಗತಿಸಬೇಕೆಂದು ನಮ್ಮ ಶಾಲಾ ಶಿಕ್ಷಕರಾದಂಥ ಗಂಗಾಧರ್ ಸರ್ ಅವರನ್ನು ಕೋರ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮೊದಲು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈ ದಿನ ಏನು ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ಒಂದು ಮಾರ್ಗದರ್ಶನದಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಇವರ ಒಂದು ನೇತೃತ್ವದಲ್ಲಿ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ 4 ದಿನಗಳ ವರೆಗೆ ಒಂದು ಪರಿಶೋಧನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ದಿನ ಕಾರ್ಯಕ್ರಮದ ಅಂತಿಮ
ಪೋಷಕರ ಸಭೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಒಂದು ಏನು ಸಾಮಾಜಿಕ ಒಂದು ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರು ಕಿರಣ್ ರಾವ್, ತೋಟಗಾರಿಕೆ ಸಹಾಯಕ ಅಧಿಕಾರಿ ಮೀಡಿಯಾ ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮದ ಒಂದು ವ್ಯವಸ್ಥಾಪಕರಾಗಿರ್ತಕ್ಕಂಥ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾರಾವ್ ಉಪಸ್ಥಿತರಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀಧರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಎಲ್ಲರ ನಮ್ಮ ಶಾಲೆಯ STMC ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಿರಂಜನ್ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಮಸಿಂಗೇ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಏನು ನಮ್ಮ ಶಾಲೆಯಲ್ಲಿ ನಡೀತಾ ಇರೋ ಒಂದು ಸಾಮಾಜಿಕ ಒಂದು ಪರಿಶೋಧನಾ ಕಾರ್ಯಕ್ರಮ, ಇದೇ ಒಂದು ಕಾರ್ಯಕ್ರಮದ ಸಹಾಯಕ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸರವರು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರು ಉಪಸ್ಥಿತರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಪೋಷಕರು ತಾವು ಸಾಕಷ್ಟು ಒತ್ತಡದ ನಡುವೆ ಕೆಲಸ ಕಾರ್ಯಗಳ ನಡುವೆ ಈ ಒಂದು ಸಭೆಗೆ ಆಗಮಿಸಿದ್ರಿ. ಸಾಕಷ್ಟು ವಿಚಾರಗಳನ್ನು ಈ ಒಂದು ಸಭೆಯಲ್ಲಿ ವ್ಯವಸ್ಥಾಪಕರು ನಿಮಗೆ ತಿಳಿಯಪಡಿಸಲಿದ್ದಾರೆ. ಮುಕ್ತವಾಗಿ ಅವುಗಳು ಶಾಲೆಯ ಒಂದು ಪರಿಸರದ ಒಂದು ಉತ್ತಮ ಒಂದು ಕೆಲಸಕ್ಕೆ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಥವಾ ಶಾಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿರ್ಬೋದು, ಕುಂದುಕೊರತೆಗಳಿರ್ಬೋದು, ಅದೆಲ್ಲವನ್ನು ಕೂಡ ಮುಕ್ತವಾಗಿ ತಾವೆಲ್ಲರೂ ಚರ್ಚಿಸ್ತೀರಿ ಅಂತೇಳಿ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದರೆ ನಿಮಗೆ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿನಿಯರಿಗೂ ಕೂಡ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ನಮಸ್ಕಾರ. ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರಿದಂಥ ನಮ್ಮ ಶಾಲಾ ಶಿಕ್ಷಕರಾದಂಥ ಗಂಗಾಧರ್ ಸರ್ ಅವರು ತುಂಬೂರು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಚ್ಚೋಣ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ ಅಂಧಕಾರವನ್ನು. ಹಚ್ಚೋಣ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ ಅಂಧಕಾರವನ್ನು. ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನು. ಒಗ್ಗಟ್ಟಿನಲ್ಲಿ ಬಲವನ್ನು ಜಗತ್ತಿಗೆ ತೋರಿಸೋಣ. ಒಗ್ಗಟ್ಟಿನಲ್ಲಿ ಬಲವನ್ನು ಜಗತ್ತಿಗೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು. ದೀಪದಿಂದಲೇ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟವಾದಂಥ ಉದ್ಘಾಟನಾ ಕಾರ್ಯಕ್ರಮ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಎಲ್ಲರೂ ಕೋರ್ತಾ ಇದ್ದಾರೆ. ಗಿಡಕ್ಕೆ ನೀರನ್ನು ಎರೆಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಸ್ತೃತವಾಗಿ ಚಾಲನೆ ನೀಡಿದಂತಹ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ತುಂಬ ಹೃದಯ ಧನ್ಯವಾದ ಹೇಳುತ್ತಾ, ಎಷ್ಟು ದನವಿದ್ದರೇನು, ಎಷ್ಟು ಗದ್ದೆ ತೋಟಗಳಿದ್ದರೇನು, ಆರೋಗ್ಯವಿಲ್ಲದಿದ್ದರೆ ಅವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮ. ಆದರ್ಶಗಳು ನಾವು ದಿನ ಪಠನ ಮಾಡಬೇಕಾದ ದೊಡ್ಡ ಮಂತ್ರಗಳಲ್ಲ, ಅವು ನಮ್ಮ ಜೀವನದ ಉಸಿರುವಂತಹ ಕುವೆಂಪು ಅವರ ನುಡಿಯನ್ನು ಆ ವೇದಿಕೆ ಮೇಲೆ ಇರ್ತಕ್ಕಂಥ ರೂಪಾ ಮೇಡಮ್ ಅವರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರವರು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕು ಅಂತ ಕೋರ್ತಾ ಇದ್ದೀನಿ.
ಶುಭೋದಯಗಳು. ಅಂದದ ಕಾಗದದ ಮೇಲೆ ಜ್ಞಾನವ ಬರೆಸಿ ನವಭಾರತಕ್ಕೆ ಜ್ಞಾನಿಗಳ ಕೊರತೆಯನ್ನ ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವನ್ನು ನೀಗಿಸಿ ಮೆರೆಯುವ ಸದೃಢ ಕೋಟಿ ನಮ್ಮ ಜ್ಞಾನ ದೇಗುಲ ಎಂಬ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋಭವ ನಮ್ಮ ಸಂಸ್ಕೃತಿ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ತೋಟಗಾರಿಕಾ ಅಧಿಕಾರಿಗಳಾದಂಥ ಶ್ರೀಯುತ ಕಿರಣ್ ಸರ್ ಅವರಿಗೂ ಹಾಗೂ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, STMC ಅಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಮಕ್ಕಳಿಗೂ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಪೋಷಕರ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ, ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 3 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಆ ಪೋಷಕರ ಸಭೆಯಲ್ಲೂ 2022-23ನೇ ಸಾಲಿನಲ್ಲಿ SSY ಯೋಜನೆಯಲ್ಲಿ ನಿಮ್ಮ ಶಾಲೆಗೆ ಬಂದಂತಹ ಅನುದಾನ ಸಮರ್ಪಕವಾಗಿ ಪಾರದರ್ಶಕದಿಂದ ಉತ್ತರದಾಯಿತ್ವದಿಂದ ಯೋಜನೆ ಅನುಷ್ಠಾನ ಆಗಿದೆಯಾ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಅನುದಾನ ಮಕ್ಕಳಿಗೆ ತಲುಪಿದೆಯಾ, ಜೊತೆಗೆ ಈ ಯೋಜನೆ ಒಂದು ಪೋಷಕರ ಬಗ್ಗೆ ಪೋಷಕರ ಅರಿವಿದೆಯಾ ಅನ್ನೋದು ಈ ಯೋಜನೆಯ ಮುಖ್ಯ ಒಂದು ಅಂಶ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹೇಳ್ಬೋದು. ನಾವು 2022-23ನೇ ಸಾಲಿಂದ ನಾವು ಸೋಷಿಯಲ್ ಆಡಿಟ್ ಅನ್ನ ಮಾಡ್ತಾ ಇರೋದು. ಅದರ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಏಕೆಂದ್ರೆ 5 ಶಾಲೆಗಳಲ್ಲೂ ರಾಜ್ಯದಲ್ಲಿ 5 ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಬೇವಕಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಮಲೆನಹಳ್ಳಿ ಶಾಲೆ ಪ್ರೌಢಶಾಲೆ ಮತ್ತೆ ಬೇವಕಲ್ಲು ಕೊಪ್ಪಲಲ್ಲಿ LPS ಶಾಲೆಯನ್ನ ಆಯ್ಕೆ ಆಗಿರೋದು. ಹಾಗಾಗಿ 5 ಶಾಲೆಗಳಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶಗಳ ಬಗ್ಗೆ ಹೇಳೋದಾದ್ರೆ, ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ಮಕ್ಕಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಸಮಾನತೆ ಮತ್ತು ಸೇರ್ಪಡೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು RTA ಕಾಯ್ದೆ 2009ರಲ್ಲಿ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣವನ್ನ ಕೊಡಬೇಕಂತ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ಎಲ್ರಿಗೂ ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ತಂದಿರ್ತಕ್ಕಂಥದ್ದು. ಸಮುದಾಯ ಸಹಭಾಗಿತ್ವ, ಶಾಲೆಗಳಿಂದ ಹೊರಗುಳಿದಿರುವ ಮಕ್ಕಳನ್ನು ಶಾಲೆಗೆ ತರುವುದು ಮತ್ತು ಇಲಾಖೆಗಳಿಂದ ಸಮನ್ವಯತೆಯನ್ನ ಬಳಸ್ಕೊಳ್ತಕ್ಕಂಥದ್ದು. ಸಮಗ್ರ ಶಿಕ್ಷಣ ನಿರೀಕ್ಷೆಗಳ ಬಗ್ಗೆ ಹೇಳೋದಾದ್ರೆ, ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಗುಣಮಟ್ಟ ಮತ್ತೆ ಶಿಕ್ಷಣದ ಔದ್ಯೋಗೀಕರಣ ಮತ್ತೆ ಟೀಚಿಂಗ್ ಎಜುಕೇಶನ್ನ ಉತ್ತೇಜಿಸ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ, ಉತ್ತರಾಯಕತ್ವ ಮತ್ತು ಜನರ ಸಹಭಾಗಿತ್ವವನ್ನು ಖಚಿತಪಡಿಸಿಕೊಳ್ತಕ್ಕಂಥದ್ದು. ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು. ಜೊತೆಗೆ ಸಾಮಾಜಿಕ ಪರಿಶೋಧನೆಯು ಸತ್ಯಶೋಧತೆಯ ಹೊರತು ಬೇರೆ ಶೋಧನೆ ಇರೋದಿಲ್ಲ. ಏನು ನೇರವಾಗಿ ನಿಮ್ಮ ಶಾಲೆಯಲ್ಲಿ ಕಂಡುಬಂದಂಥ ಅಂಶಗಳನ್ನ ಮಂಡನೆ ಮಾಡ್ತಕ್ಕಂಥದ್ದು. ಜೊತೆಗೆ ಅರ್ಹತೆಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಸಮಾಲೋಚಿತ ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳ ಒಂದು ಸಂಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು. ಇದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಶಾಲೆಯಲ್ಲಿ ನಿಮ್ಮ ಶಾಲೆಯಲ್ಲಿ 2022-23ನೇ ಸಾಲಿನಲ್ಲಿ ಒಂದು ವರ್ಷದಲ್ಲಿ 258 ದಿನಗಳು ಶಾಲೆ ನಡೀಬೇಕಾಗಿತ್ತು. ಅದರಲ್ಲಿ 254 ದಿನಗಳು ಶಾಲೆ ನಡೆದಿದೆ. ಅದರಲ್ಲಿ 4 ಸ್ಥಳೀಯ ರಜೆಗಳನ್ನ ಮಂಜೂರು ಮಾಡಲಾಗಿದೆ. ಶಾಲೆಯ ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದ್ರೆ, ಪ್ರಸ್ತುತ 2022-23ನೇ ಸಾಲಿನಲ್ಲಿ 74 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದು, ಈಗ ಪ್ರಸ್ತುತ 64 ಮಕ್ಕಳು ದಾಖಲಾತಿ ಉತ್ತಮವಾಗಿ ಕಂಡು ಬಂದಿದೆ. ಯಾಕಂದ್ರೆ 2 ವರ್ಷದಿಂದ 74 ಮಕ್ಕಳಿದ್ರು, ಈ ಪ್ರಸ್ತುತ 64 ಇದೆ. ಇನ್ನ 2 ವರ್ಷದಕ್ಕೇನೆ ಎಷ್ಟು ಮಕ್ಕಳು ಕಡಿಮೆ ಆಗಿದ್ದಾರೆ ಲೆಕ್ಕ ಹಾಕೊಳ್ಳಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಾಗಬೇಕು, ಇನ್ನ ವರ್ಷ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದು ಒಂದು ನಮ್ಮ ಸಾಮಾಜಿಕ
ಪರಿಶೋಧನೆಯಲ್ಲಿ ನಾವು ಗುರುತಿಸ್ತಕ್ಕಂಥ ಅಂಶ ಆಗಿರುತ್ತೆ. ಯಾಕಂದ್ರೆ ವರ್ಷ ವರ್ಷ ದಾಖಲಾತಿ ಹೆಚ್ಚಾದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಆಗಿರ್ಬೋದು, ಜೊತೆಗೆ ನಿಮ್ಮ ಶಾಲೆಗಳ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲವನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡ್ಕೋಬಹುದು. ಯಾಕಂದ್ರೆ ಪ್ರತಿ ವರ್ಷಗಳು ದಾಖಲಾತಿ ಆಗಬೇಕು. ನಾವು ದಾಖಲಾತಿ ಆಂದೋಲನ ಹೇಗೆ ಮಾಡ್ತೀರಾ ಅಂತ ನಿಮ್ಮ ಮುಖ್ಯ ಶಿಕ್ಷಕರು ಕೇಳಿದಂಥ ಸಂದರ್ಭದಲ್ಲಿ ನಾವು ಮೇ ಒಂದು ಅಂತ್ಯ ಮಾಸದಲ್ಲಿ ಒಂದು ಮನೆ ಭೇಟಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಿಕ್ಷಕರು ನಿಮ್ಮ ಮನೆಗೆಲ್ಲ ಬಂದು ಮಕ್ಕಳನ್ನ ಸೇರಿಸಿ ಅಂತ ಹೇಳ್ತಾರ. ಶಿಕ್ಷಕರು ಉನ್ನದವರು STMC ಅವರೆಲ್ಲ ಹೇಳ್ತಿರ್ತಾರ, ವರ್ಷ ಹೇಳ್ತಾರೆ. ಆದ್ರೂ ನೀವು ಶಾಲೆಗೆ ಸೇರಿಸಿಲ್ಲ, ಯಾಕಂದ್ರೆ ದೂರ ಅಂತನ, ಬಸ್ ಫೆಸಿಲಿಟಿ ಇಲ್ಲ ಅಂತನ. ಹಂಗಾಗಿ ಸರ್ಕಾರಿ ಶಾಲೆಗಳು ಕೂಡ ಉತ್ತಮವಾದ ಶಿಕ್ಷಕರಿದ್ದಾರೆ. ಯಾಕಂದ್ರೆ ಎಲ್ಲರೂ ಪರ್ಸೆಂಟೇಜ್ ಬಂದಿರುವಂತ ಶಿಕ್ಷಕರೇ ಆಯ್ಕೆ ಮಾಡಿರೋದು ಗೌರ್ಮೆಂಟ್ ಶಾಲೆಗಳಲ್ಲಿ. ಈಗ ಪ್ರೈವೇಟ್ ಶಾಲೆಗಳಲ್ಲಿ ನಾವು ದುಡ್ಡು ಕೊಟ್ಟು ಸೇರ್ಕೊಂತೀವಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಅವರು ಒಂದು ಪರ್ಸೆಂಟೇಜ್ ಮೇಲೆ ಆಯ್ಕೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಎಲ್ಲರೂ 10th ಹಾಕಿದ್ದಾರೆ ನಿಮ್ಮ ಶಾಲೆಯಲ್ಲಿ, 8th 9th 10th ನಾವು ಆಡಿಟ್ ಮಾಡ್ತಿರೋದು. ಎಲ್ಲ ಪೋಷಕರು ಬರಬೇಕು ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ 10th ಎಕ್ಸಾಮ್ ನಿಯರ್, ಈಗ ಒಂದು 30 days ಒಳಗಡೆನೆ ಬರ್ತಾ ಇರೋದ್ರಿಂದ ಪೋಷಕರು ಹೆಚ್ಚಿನ ಗಮನವನ್ನ 10ನೇ ತರಗತಿ ವಿದ್ಯಾರ್ಥಿಗಳ ಬಗ್ಗೆ ಅವರು ಕೊಡಬೇಕು ಅನ್ನೋ ಉದ್ದೇಶ. ಯಾಕಂದ್ರೆ ಅವರ ಭವಿಷ್ಯ ಈ ಒಂದು ಮಾಸದಲ್ಲಿ ಇದೆ. ನೀವು ಕೂಡ ಮಕ್ಕಳಿಗೆ ಎಷ್ಟು ಶಿಕ್ಷಕರು ಎಫೆಕ್ಟ್ ಆಗ್ತಾರೆ, ತಂದೆ ತಾಯಿಗಳು ಕೂಡ ಅದನ್ನ ನಾವು ಗಮನಿಸಬೇಕಾಗ್ತದೆ. ಹೇಗೆ ಓದ್ತಿದ್ದಾನೆ ನಮ್ಮ ಮಗ, ಈ ಪ್ರಿಪೇರ್ಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, ಅವನ ಪರ್ಸೆಂಟೇಜ್. ಯಾಕಂದ್ರೆ ಒಂದು ಕೀರ್ತಿ ತರುವಂತ ಶಾಲೆಗೆ ಆಗ್ಲಿ, ಶಿಕ್ಷಕರಿಗೆ ಆಗ್ಲಿ, ಮಕ್ಕಳ ಒಂದು ಭವಿಷ್ಯಕ್ಕೆ ಆಗ್ಲಿ, ತಂದೆ ತಾಯಿಗಳಿಗೂ ಕೂಡ ಒಂದು ಕೀರ್ತಿಯನ್ನ ತರಬೇಕು. ಯಾಕಂದ್ರೆ ಶಾಲೆಗೆ ಒಂದು 90% 100% ತರಿದ್ರೆ ಅವನ ಒಂದು ಮುಂದಿನ ಜೀವನ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಶಿಕ್ಷಕರು ಯಾರು ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಒಂದು ಉತ್ತಮವಾದ ಒಂದು ಗೌರವ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪೋಷಕರು ಹೆಚ್ಚಿನ ನಿಮ್ಮ ಮಕ್ಕಳಿಗೆ ಈ ಒಂದು ದಿನಗಳಲ್ಲಿ ಒಂದೊಂದು ದಿನಗಳು ಒಂದೊಂದು ನಿಮಿಷಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರನ್ನ ಚೆನ್ನಾಗಿ ಓದಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಯಾಕಂದ್ರೆ ಏನೇ ನಡೀತಿದೆ ಅನ್ನೋದನ್ನ ಪೋಷಕರು ಕೂಡ ಬಂದು ಶಾಲೆಗೆ ನೀವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲೇ ವಿಚಾರಣೆ ಮಾಡಬೇಕು. ಯಾಕಂದ್ರೆ ಮಧ್ಯಾಹ್ನ ಬಿಸಿಯೂಟದ ಬಗ್ಗೆ ಆಗಿರ್ಬೋದು, ಶೈಕ್ಷಣಿಕ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಅವನ ಒಂದು ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನ ತಗೊಂಡಿದ್ದಾನೆ ಅದ್ರ ಬಗ್ಗೆ ಕೂಡ ಪೋಷಕರು ಅಲ್ಲಲ್ಲೇ ಶಾಲೆಗೆ ಬಂದು ವಿಚಾರಣೆ ಮಾಡಲಿ. ಇವರು ನಿಮಗೆ ಒಂದು ಕುಂದುಕೊರತೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಅಂತೇಳಿ. ಯಾಕಂದ್ರೆ ನೀವು ಪೋಷಕರ ಸಭೆಯಲ್ಲಿ ಬರುವವರು ಬರೀ STMC ಅವರು ಕೆಲವು ಪೋಷಕರು ಮಾತ್ರ ಬರ್ತೀರಾ. ಹಾಗಾಗಿ ನಾವು ಎಲ್ಲಾ ಪೋಷಕರನ್ನ ಕರೆಸಬೇಕು ಅಂತೇಳಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ತಮ್ಮ ಮನೆಗಳ ಭೇಟಿಯನ್ನ ಮಾಡಿ ಕರೆದು ಬಂದಿದ್ದಾರೆ. ನಾವು ಕೂಡ ಮಕ್ಕಳಿಗೆ ಕೂಡ ಹೇಳಿದೀವಿ, ನಿಮ್ಮ ತಂದೆ ತಾಯಿನ ಕಡ್ಡಾಯವಾಗಿ ಕರ್ಕೊಂಡು ಬರ್ಬೇಕು ಅಂತ ಹೇಳಿ. ದಯಮಾಡಿ ಮುಂದಿನ ದಿನಗಳಲ್ಲಾದ್ರೂ ಇನ್ನೂ ಹೆಚ್ಚಿನ ಪೋಷಕರು ಎಲ್ಲರೂ ಬಂದಿದ್ದೀರಾ. ಸರ್ ಹೇಳ್ತಾರೆ ನಮ್ಮೂರಲ್ಲಿ ಯಾರು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಬರಲೇಬೇಕು ಸರ್, ಏನ್ ಮಾಡ್ತೀರೋ ಗೊತ್ತಿಲ್ಲ. ನನಗೆ 64 ಮಕ್ಕಳಿದ್ದಾರೆ, 50 ಪೋಷಕರಾದ್ರೂ ಬರಲೇಬೇಕು ನನಗೆ. ಯಾಕಂದ್ರೆ 10th ಎಕ್ಸಾಮ್ ಇದೆ, ಆ ಮಕ್ಕಳು ನೆನಪು ಬರಲಿ ಅಂತ ಹೇಳೋಣ ಅನ್ನೋದಕ್ಕೋಸ್ಕರ ನಾವು ತುಂಬಾ ಎಫೆಕ್ಟಾಗಿ ನಿಮ್ಮೆಲ್ಲರನ್ನ ಕರೆಸಿದ್ದೀವಿ. ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಯಾವ ಮಾಹಿತಿ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕರೆದಿರೋದು. ನೆಕ್ಸ್ಟ್ ನಮಗೆ ಪ್ರಶ್ನಾವಳಿ ಪ್ರಕಾರ ಶಾಲೆಯ ಸರಾಸರಿ ಹಾಜರಾತಿ ಕುರಿತಂತೆ ಈಗ ಪ್ರಸ್ತುತ 74, ಇಂದಿನ 2022-23ನೇ ಸಾಲಿನಲ್ಲಿರೋದು ಈಗ ಪ್ರಸ್ತುತ 64 ಇದ್ದಾರೆ. ಯಾವುದೇ ಒಂದು ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಗೈರು ಹಾಜರಾಗ್ತಿಲ್ಲ. ಯಾಕಂದ್ರೆ 4 ದಿನ ನಾನು ಬಂದಂತ ಸಂದರ್ಭದಲ್ಲಿ ಬರೀ 6 ಮಕ್ಕಳು 7 ಮಕ್ಕಳು ಅಷ್ಟೇ ಆಗಿದ್ದಾರೆ. 10th ಮಕ್ಕಳು 2 ಆಗಿದ್ದಾರೆ. ಅವ್ರು ಕೂಡ ಆಗ್ಬಾರ್ದು. ಈ 30 ದಿನಗಳು ಏನಿದೆ ದಿನಗಳು, ಅದರಲ್ಲಿ 2 ದಿನ ಕೂಡ ತಪ್ಪಿಸ್ಕೊಳ್ದಾಗೆ ದಯಮಾಡಿ ಆ ಪೋಷಕರು 10th ಮಕ್ಕಳನ್ನ ಕಳಿಸಿ. 8th 9th ಅವರು ಕಳಿಸಲೇಬೇಕು. ಆದ್ರೂ ಕಡ್ಡಾಯವಾಗಿ 10th ಮಕ್ಕಳು ಒಂದಿನೂ ಅಬ್ಸೆಂಟ್ ಆಗದೆ ಇರೋ ತರ ಕ್ರಮ ವಹಿಸಿ ಅಂತ ಹೇಳ್ತಾ, ಮತ್ತೆ ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥ ಮಕ್ಕಳು ಈಗ ಶಾಲೆಗೆ ಅಡ್ಮಿಷನ್ ಆಗಿರ್ತಾರೆ, ಅವರು ಶಾಲೆಗೆ ಬರೋದಿಲ್ಲ, ಬೇರೆ ಕೆಲಸಗಳನ್ನ ಮಾಡ್ಕೊಂಡಿರುವಂತ ಡ್ರಾಫ್ಟ್ ಔಟ್ ಮಕ್ಕಳುಗಳು ನಿಮ್ಮ ಮಕ್ಕಳ ವಿಚಾರಣೆಯಲ್ಲಿ, ಪೋಷಕರ ವಿಚಾರಣೆಯಲ್ಲಿ, ಶಿಕ್ಷಕರ ವಿಚಾರಣೆಯಂತೆ ಯಾವುದೇ ಅಂಶಗಳು ಡ್ರಾಫ್ಟ್ ಔಟ್ ಮಕ್ಕಳುಗಳು ಕಂಡು ಬಂದಿರುವುದಿಲ್ಲ. ಶಾಲೆಯಲ್ಲಿ ಅಗತ್ಯ ಇರುವ ಶಿಕ್ಷಕರ ನಿಯೋಜನೆ ಕುರಿತಂತೆ 9 ಶಿಕ್ಷಕರಿಂದ ಒಂದು ಉತ್ತಮವಾದ ಒಂದು ಬೋಧನಾ ಕಾರ್ಯವನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಮುಖ್ಯ ಶಿಕ್ಷಕರು ಸೇರಿ, ಅತಿಥಿ ಶಿಕ್ಷಕರು ಸೇರಿ ಒಳಗೊಂಡಂತೆ 9 ಶಿಕ್ಷಕರು ಇರೋದು. ಜೊತೆಗೆ ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನದ ಬಗ್ಗೆ ಹೇಳೋದಾದ್ರೆ 2022-23ನೇ ಸಾಲಿನಲ್ಲಿ ಒಂದು ವಿಶೇಷ ಚೇತನ ಮಗು ಇದ್ದು
ಅದಕ್ಕೂ ಕೂಡ ಒಂದು ವಿದ್ಯಾರ್ಥಿ ವೇತನ ಆಗಿರ್ಬೋದು, ಅದಕ್ಕೆ ಸಿಗ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಸರ್ಕಾರದಿಂದ ನೀಡಿರೋದು ದಾಖಲಾತಿಯಂತೆ ಕಂಡು ಬಂದಿದೆ. ಮಕ್ಕಳಿಗೆ ಏನಾದರೂ ಗುಡ್ ಟಚ್, ಬ್ಯಾಡ್ ಟಚ್ ಎಲ್ಲವನ್ನ ಒಂದು ಹೇಳ್ತಾ ಇದ್ದೀವಿ. ಮಕ್ಕಳಿಗೆ ನಿಗದಿತ ಒಂದು ಸಮಯದಲ್ಲಿ ಎಲ್ಲ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಅಂತೇಳಿ ಮುಖ್ಯ ಶಿಕ್ಷಕರು ಮತ್ತೆ ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಬಗ್ಗೆ. ಸಾರಿಗೆ ವ್ಯವಸ್ಥೆ ಅಂದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ನ ಮಕ್ಕಳು ಬರ್ತಿದ್ದಾರೆ, ಆದ್ರೆ ಸರ್ಕಾರದಿಂದ ಯಾವುದೇ ಒಂದು ಸಾರಿಗೆ ಭತ್ಯೆವನ್ನ ಕೊಟ್ಟಿರೋದಿಲ್ಲ. ಹಾಗಾಗಿ ಅವರು ಸೈಕಲ್ ಅಲ್ಲಿ, ಬಸ್ನಲ್ಲಿ ನಡ್ಕೊಂಡು ಕೂಡ ಬರ್ತಾ ಇದ್ದೀವಿ ಅಂತ ಮಕ್ಕಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಸಾರಿಗೆ ಭತ್ಯೆ ಸರ್ಕಾರಕ್ಕೆ ಕೊಡಬೇಕಿತ್ತು, ಆದರೆ ಯಾವುದೇ ಒಂದು ಸಾರಿಗೆ ಭತ್ಯೆವನ್ನ ಕೊಟ್ಟಿರೋದಿಲ್ಲ. ದೀರ್ಘಕಾಲಿಕ ಗೈರು ಹಾಜರಾಗುವ ಕುರಿತಂತೆ ಹೇಳೋದಾದ್ರೆ, ಒಂದು ಮಗು ಅಡ್ಮಿಷನ್ ಆದ್ಮೇಲೆ 1 ವಾರ, 1 ತಿಂಗಳು, 15 ದಿನ ಆ ಥರ ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ದೀರ್ಘಕಾಲಿಕವಾಗಿ ಗೈರು ಹಾಜರಾಗ್ತಿರೋದು ಕಂಡು ಬಂದಿರುವುದಿಲ್ಲ. ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದ್ರೆ 8th, 9th, 10th ಒಟ್ಟಾರೆ 10 ಕೊಠಡಿಗಳು ಇದೆ. ಅದು ಗ್ರಂಥಾಲಯ, ಕ್ರೀಡೆ ಮತ್ತೆ ಅಡಿಗೆ ಕೋಣೆ, ಸ್ಟಾಫ್ ರೂಮ್ ಎಲ್ಲ ಒಳಗೊಂಡಂತೆ ಒಟ್ಟು 10 ಕೊಠಡಿಗಳಿರೋದು ಕಂಡು ಬಂದಿದೆ. ಶಾಲೆ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ಶೌಚಾಲಯ ದುರಸ್ತಿಯಲ್ಲಿದೆ. ಶುದ್ಧ ಕುಡಿಯುವ ನೀರು RO ಪ್ಲಾಂಟ್ನಿಂದ ಯಾವುದೇ ನೀರನ್ನ ತಂದು ಕೊಡ್ತಾ ಇಲ್ಲ. ಹಾಗಾಗಿ ನಲ್ಲಿಂದ ಬರ್ತಕ್ಕಂಥ ನೀರನ್ನೇ ಮಕ್ಕಳಿಗೆ ವಿತರಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಒಂದು ಅನಿಸಿಕೆ ಸೋಷಿಯಲ್ ಆಡಿಟ್ ಇಂದ ಹೇಳೋದಾದ್ರೆ RO ಪ್ಲಾಂಟ್ ಇಂದ ನೀರನ್ನ ತಂದು ಕೊಡಬೇಕು ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಅಂತೇಳಿ ನಾವು ಮುಖ್ಯ ಶಿಕ್ಷಕರು ಮುಂದಿನ ದಿನಗಳಲ್ಲಿ ಅದನ್ನ ಕ್ರಮವಹಿಸಿ ಅಂತ ಹೇಳ್ತಾ, ಶೌಚಾಲಯ ಇದೆ ಆದರೆ ದುರಸ್ತಿಯಲ್ಲಿದೆ. ಅದಕ್ಕೆ ಸಂಬಂಧಪಟ್ಟ ವರದಿಯನ್ನ ಕೂಡ ನಾವು ವರದಿನಲ್ಲಿ ತೋರಿಸಿದ್ದೀವಿ. ಜೊತೆಗೆ ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರೇ ಇರೋದ್ರಿಂದ ಗ್ರಾಮ ಪಂಚಾಯತಿ ಅನುದಾನದಲ್ಲೂ ಕೂಡ ಶೌಚಾಲಯನ ಮಾಡ್ಕೋಬಹುದು ಸರ್. 15 ಫೈನಾನ್ಸ್ ಯೋಜನೆಯಲ್ಲೂ ಕೂಡ ಗ್ರಾಮ ಪಂಚಾಯತಿಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ಮುಖ್ಯ ಶಿಕ್ಷಕರು ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿ, ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ನೀವು ಆನ್ಲೈನಲ್ಲಿ ಕೂಡ ನಮಗೆ ಶೌಚಾಲಯದ ಸಮಸ್ಯೆ ಇದೆ ಅಂತ ಹೇಳಿ ಹಾಕಬಹುದು. ಹಾಕಿ ನಾವು ಕೂಡ BDO ಹತ್ರ ಒಂದು ವರದಿಯನ್ನ ಸಲ್ಲಿಸ್ತೀವಿ. ನಿಮ್ಮ ಶಾಲಾ ಮತ್ತೆ ಕೊಠಡಿಗಳಿಗೆ ವಿದ್ಯುತ್ ಸಂಪರ್ಕ ಮತ್ತೆ ಅರ್ಥಿಂಗ್ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ಎಲ್ಲ ಶಾಲೆಗಳಲ್ಲೂ ವಿದ್ಯುತ್ ಸಂಪರ್ಕ ಇದೆ, ಆದ್ರೆ ಅರ್ಥಿಂಗ್ ವ್ಯವಸ್ಥೆ ಕೂಡ ಇಂದಿನ ಸುಮಾರು ದಿನಗಳಲ್ಲಿ ಮಾಡಿಸಿರ್ತಕ್ಕಂಥದ್ದು, ಸದ್ಯದಲ್ಲಿ ಯಾವುದು ಮಾಡಿಸಿಲ್ಲ ಅಂತ ಹೇಳಿದ್ದಾರೆ. ಪ್ರಯೋಗಾಲಯ ಮತ್ತು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಳೇ ಥಿಂಗ್ಸ್ಗಳಿದೆ. ಈಗ ಹೊಸದಾಗಿ ಯಾವುದೇ ಒಂದು ಪ್ರಯೋಗಾಲಯ ಸಂಬಂಧಪಟ್ಟಂತ ವಸ್ತುಗಳು ಸರ್ಕಾರದಿಂದ ಕೊಟ್ಟಿರೋದಿಲ್ಲ ಅಂತ ಹೇಳಿದ್ದಾರೆ. ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಗ್ರಂಥಾಲಯದಲ್ಲಿ ಒಂದು ಪ್ರತ್ಯೇಕವಾದ ಕೊಠಡಿ ಲಭ್ಯವಿದ್ದು ಅದಕ್ಕೆ ವಿಷಯವಾರು ಕಲಿಕಾ ಪುಸ್ತಕಗಳು ಲಭ್ಯವಿರುತ್ತದೆ. ಮಕ್ಕಳಿಗೆ ಅನುಗುಣವಾಗಿ ಮಕ್ಕಳು 1 ತಿಂಗಳಿಗೆ ಒಂದ್ಸರಿ ಅಥವಾ ವಾರಕ್ಕೆ ಒಂದ್ಸರಿ ವಿಷಯವಾರು ಒಂದು ರಾಷ್ಟ್ರಕವಿ ಆಗಿರ್ಬೋದು, ಕವನಗಳಾಗಿರ್ಬೋದು, ಜೊತೆಗೆ ಸಾಹಿತ್ಯಗಳಾಗಿರ್ಬೋದು, ಸಂಕಲನಗಳಾಗಿರ್ಬೋದು, ಮಕ್ಕಳು ಯಾವುದು ಇಷ್ಟಪಟ್ಟು ಕೇಳ್ತಾರೆ ಅದನ್ನ ವಿತರಿಸ್ತೀವಿ ಅಂತೇಳಿ ವಹಿಯನ್ನು ಕೂಡ ನಿರ್ವಹಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ 1981 ಗ್ರಂಥಾಲಯ ಬುಕ್ಸ್ಗಳು ಇರೋದು ಕಂಡು ಬಂದಿದೆ. ಆದರೆ ಇಂದಿನ ವರ್ಷದಲ್ಲಿ ಅನುದಾನ ಖರ್ಚು ಮಾಡಿರೋದು, ಪ್ರಸ್ತುತ ಯಾವುದೇ ಒಂದು ಗ್ರಂಥಾಲಯಕ್ಕೆ ಅನುದಾನ ಬಂದಿರೋದಿಲ್ಲ. ಈಗ 2022-23ನೇ ಸಾಲಿನಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 8/8/2022ರಲ್ಲಿ 9 ಜನ ಸದಸ್ಯರು ಭಾಗವಹಿಸಿದ್ದೀರಾ. ಅದರಲ್ಲಿ ಶೈಕ್ಷಣಿಕ ಪ್ರಗತಿಯ ಬಗ್ಗೆ, ಮಕ್ಕಳ ಒಂದು ಬಿಸಿಯೂಟ ಯೋಜನೆಯ ಬಗ್ಗೆ, ಹೇಗೆ ಅನುದಾನ ಬಂತು, ಮಕ್ಕಳಿಗೆ ಏನೆಲ್ಲ ಈ ಒಂದು ತಿಂಗಳಲ್ಲಿ ಮಾಡಬೇಕು, ಮಾಸಿಕ ತಿಂಗಳಲ್ಲಿ ಖರ್ಚು ಭರಿಸಬೇಕು ಅನ್ನೋದನ್ನ ಒಂದು ಪೋಷಕರ ಸಭೆಯಲ್ಲಿ ಚರ್ಚಿಸಿದ್ದಾರೆ. ಜೊತೆಗೆ 20/1/2022 ಕಲಿಕಾ ಹಬ್ಬವನ್ನ ಹೇಗೆ ಮಾಡಬೇಕು ಮತ್ತೆ ಗಣರಾಜ್ಯೋತ್ಸವವನ್ನ ಹೇಗೆ ಮಾಡಬೇಕು ಅಂತೇಳಿ ಒಂದು ಪೋಷಕರ ಸಭೆಯಲ್ಲಿ ಚರ್ಚೆ ಮಾಡಿ ಈ ಕಾರ್ಯಕ್ರಮನ ಒಂದು ದಾಖಲಾತಿಯಂತೆ ನಾವು ವರದಿಯಲ್ಲಿ ತೋರಿಸಿದ್ದೀವಿ. ಜೊತೆಗೆ ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಹೇಳೋದಾದ್ರೆ, 10ನೇ ತರಗತಿಯಲ್ಲಿ ನಿಮ್ಮ ಶಾಲೆಯ ಒಂದು ಆವರಣ ಪ್ರೈವೇಟ್ ಸ್ಕೂಲ್ಗಿಂತ ಗೌರ್ಮೆಂಟ್ ಸ್ಕೂಲಲ್ಲಿ ವಿಶಾಲವಾದ ಒಂದು ಆಟದ ಮೈದಾನ ಇದೆ. ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇಷ್ಟೊಂದು ವಿಶಾಲವಾದ ಆಟದ ಮೈದಾನ ಸಿಗೋದೇ ಕಡಿಮೆ. ಹಾಗಾಗಿ ಮಕ್ಕಳಿಗೆ ಇಷ್ಟಪಡುವಂತ ಕೆಲವು ಐಟಮ್ಸ್ಗಳು, ದೈಹಿಕ ಶಿಕ್ಷಕರು ಕೂಡ ಇರೋದ್ರಿಂದ ಮಕ್ಕಳಿಗೆ ಒಂದು ಜಂಪ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಸೆಟಲ್ ಆಗಿರ್ಬೋದು, ಎಲ್ಲವನ್ನ ಮಕ್ಕಳು ನಮಗೆ ವಿತರಿಸ್ತಿದ್ದಾರೆ. ಒಂದು ಸಮಯದಲ್ಲಿ ನಾವು ಶನಿವಾರ ಕೂಡ ಒಂದು ಯೋಗಾಭ್ಯಾಸವನ್ನ ಒಂದು ಆರೋಗ್ಯದ ದೃಷ್ಟಿಯಿಂದ ಪ್ರತಿ ಶನಿವಾರ ಸಂಭ್ರಮ ಶನಿವಾರ ಆಗಿರ್ಬೋದು, ತಿಂಗಳ 3ನೇ ವಾರದಲ್ಲಿ ಸಂಭ್ರಮ ಶನಿವಾರ ಮಾಡಬೇಕು, ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಶನಿವಾರ ಯೋಗಾಭ್ಯಾಸವನ್ನು ಕೂಡ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಮಾಡ್ತಾ ಇರೋದು ಕಂಡು ಬಂದಿದೆ.
ಈಗ 2022-23ನೇ ಸಾಲಿನಲ್ಲಿ 1/4/2022ರಿಂದ 31/3/2023ರಲ್ಲಿ ನಿಮ್ಮ ಒಂದು ಶಾಲೆಗೆ ಪ್ರಾರಂಭಿಕ ಶುಲ್ಕ ಸೇರಿದಂತೆ 39,508 ರೂಪಾಯಿ ಅನುದಾನ ಬಂದಿದೆ. ಸುವರ್ಣ ಸಾಕ್ಷರ ಶೌಚಾಲಯ ಇತರೆ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಸಮರ್ಪಕವಾಗಿ 30,623 ರೂಪಾಯಿ ಖರ್ಚು ಮಾಡಿದ್ದಾರೆ. ಸುವರ್ಣ ಸಾಕ್ಸ್ ಮತ್ತೆ ಚಕಲ್ ಮೇಕರ್ ಜೊತೆಗೆ ಶೌಚಾಲಯ ಸ್ವಚ್ಛತೆಗಾಗಿ ಮಾಡಿಸಿರ್ತಕ್ಕಂಥದ್ದು 30,623 ರೂಪಾಯಿ ಖರ್ಚಾಗಿದೆ. ಇನ್ನು 8,884 ರೂಪಾಯಿ ಆ ವರ್ಷದಲ್ಲಿ ಒಂದು ಖಾತೆಯಲ್ಲೇ ಉಳಿದಿರೋದು ಕಂಡು ಬಂದಿದೆ. ಸೇತುಬಂಧ ಮತ್ತೆ FLN ಮಾಡಬೇಕಂತ ಇದೆ. ಸದರಿ ಒಂದು ವಿಷಯವಾಗಿ ಜೂನ್ ಮಾಸದಲ್ಲಿ ಏನು ಮಕ್ಕಳು ಅಡ್ಮಿಷನ್ ಹಾಕ್ತಾರೆ ಆಗ ಇಂದಿನ ವರ್ಷದ ಒಂದು ವಿದ್ಯಾಭ್ಯಾಸವನ್ನ ಮರ್ತಿರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು FLN ಮಾಡಬೇಕು, ಏನ್ ಮರ್ತಿದ್ದಾರೆ ಅದನ್ನ ಪುನರ್ಮನನ ಮಾಡಬೇಕು ಅಂತ ಇದೆ. ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ ಮಕ್ಕಳ ಹೇಳಿಕೆ ಅಂತ ಹೇಳಿದ್ದಾರೆ. ಈಗ 10th ಮಕ್ಕಳು ಇರೋದ್ರಿಂದ ಸ್ಪೆಷಲ್ ಕ್ಲಾಸ್ಗಳೇ ಮಾಡ್ತಾ ಇದ್ದೀವಿ ಮೇಡಮ್. 6 ಗಂಟೆವರೆಗೂ ಕೂಡ 8th 9th ಕೂಡ ಸಮಯದಲ್ಲಿ ವಾರದಲ್ಲಿ 3 ದಿನ 4 ದಿನ ನಾವು ವಿಶೇಷ ತರಗತಿಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ಬುನಾದಿ ಸಾಕ್ಷರತಾ ಮತ್ತು ಸಂಖ್ಯಾಜ್ಞಾನ ಕೊರತೆಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಪ್ರತಿದಿನ ನಡೆಯುತ್ತಿರುವ ತರಗತಿಯಲ್ಲಿ ಪ್ರತಿದಿನ ಒಂದು ತರಗತಿಗೆ ಕನ್ನಡ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪ್ರತ್ಯೇಕವಾದ ಒಂದು ಚಟುವಟಿಕೆಗಳನ್ನ FLN ಮುಖಾಂತರ ನಾವು ಮಾಡಿಸ್ತಿದ್ದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿಗಳು ನಿಮ್ಮ ಶಾಲೆಗೆ ಭೇಟಿ ನೀಡಿದಂತಹ ದಿನಾಂಕಗಳ ಬಗ್ಗೆ ಹೇಳೋದಾದ್ರೆ 15/5/2022, 30/1/2023 ನಾಗೇಂದ್ರ ಅವರು, ಸೌಭಾಗ್ಯ ಅವರು ಮತ್ತೆ BRP ಅವರು ಕೂಡ ಮೋಹನ್ ಅವರು ಪ್ರತಿಭಾ ಅವರು ನಿಮ್ಮ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಒಂದು ದಾಖಲಾತಿ ಹಾಜರಾತಿ ಜೊತೆಗೆ ಮೂಲಭೂತ ಸೌಕರ್ಯಗಳು ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ಒಂದು ಮಾಹಿತಿಯನ್ನ ಶಿಕ್ಷಕರಿಗೆ ನೀಡಿ ಅದರಲ್ಲಿ ಒಂದು ದಾಖಲೆಯಲ್ಲಿ ಕೂಡ ನಿರ್ವಹಣೆ ಮಾಡಿದ್ದಾರೆ. ಮತ್ತೆ ಪಠ್ಯಪುಸ್ತಕಗಳ ಬಗ್ಗೆ ಹೇಳೋದಾದ್ರೆ 2022-23ನೇ ಸಾಲಿನಲ್ಲಿ 74 ವಿದ್ಯಾರ್ಥಿಗಳಿಗೂ ಕೂಡ ವಿಷಯವಾರು ಪಠ್ಯಪುಸ್ತಕಗಳನ್ನ ವಿತರಿಸಿರುವುದು ಕಂಡು ಬಂದಿದೆ. ಬೋಧನಾ ಕಲಿಕಾ ಸಾಮಗ್ರಿಗಳ ಕುರಿತಂತೆ ಹೇಳೋದಾದ್ರೆ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಾಲಯಗಳಲ್ಲೂ ಲಭ್ಯವಿದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಭೂಪಟ ಇರ್ಬೋದು, ಗ್ರೀನ್ ಬೋರ್ಡ್ ಇರ್ಬೋದು, ಮತ್ತೆ ಲ್ಯಾಪ್ಟಾಪ್ಗಳಿರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನಾವು ತೋರಿಸಿ ಪಾಠಗಳನ್ನ ಮಕ್ಕಳ ಕಲಿಕೆಗೆ ಹೆಚ್ಚಿನ ಒಂದು ಆಸಕ್ತಿಯನ್ನ ನೀಡ್ತಿರೋದು ಕಂಡು ಬಂದಿದೆ. ಜೊತೆಗೆ ದಾನಿಗಳು ನೀಡಿರುವ ವಿಷಯದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಗೆ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ STMC ಅಧ್ಯಕ್ಷರಾದಂತಹ ಲೋಕೇಶ್ ರವರು SSLC ಪರೀಕ್ಷೆಯರು SSLC ಮಕ್ಕಳಿಗೆ ಟಾಪ್ 3 ಅಂದ್ರೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಏನಿರ್ತಾರೆ ಆಗ ನಿಮ್ಮ ನೋಡಿ ಯಾವಾಗ ನಗದು ಬಹುಮಾನವನ್ನು ಕೂಡ 2 ವರ್ಷದ ಹಿಂದೆ ಅವರು ಅಧ್ಯಕ್ಷರು ಕೊಟ್ಟಿದ್ದಾರೆ. ಈ ವರ್ಷ ಕೂಡ ಇಟ್ಟಿರ್ಬೋದು, ಗ್ರಾಮ ಪಂಚಾಯತಿನಲ್ಲಿ ಇಡ್ತಾರೆ. ಕೆಲವು 10th ಮಕ್ಕಳಿಗೆ ಪರ್ಸೆಂಟೇಜ್ ಬಂದಂತಹ ಮಕ್ಕಳಿಗೆ ಅನುದಾನವನ್ನ ಕೊಡ್ತಾ ಇದ್ದಾರೆ. ಈ ವರ್ಷದಿಂದ ಮಕ್ಕಳು ದಯಮಾಡಿ ಓದಿ 10th ಅಲ್ಲಿ ಒಳ್ಳೆ ಪರ್ಸೆಂಟೇಜ್ನ ತಗೊಳ್ಳಿ. ಈಗ ಕೆಲವು ಶಾಲೆಗಳಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತ ಬಹುಮಾನ ಸಿಗುತ್ತೆ. ಅದಕ್ಕೋಸ್ಕರ ಆದ್ರೂ ನೀವು ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾ ಜೊತೆಗೆ ಸಮವಸ್ತ್ರಗಳನ್ನು ಕೂಡ 2 ಜೊತೆ ಸಮವಸ್ತ್ರಗಳು ಸುವರ್ಣ ಸಾಕ್ಸ್ನ ವಿತರಿಸಿರುವುದು ದಾಖಲಾತಿಯಂತೆ ಜೊತೆಗೆ ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ಶಿಕ್ಷಕರು ಬರುವ ಸಮಯ ಮತ್ತು ಬೋಧನಾ ಕಾರ್ಯದ ಬಗ್ಗೆ ಹೇಳೋದಾದ್ರೆ ಒಂದು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಶಿಕ್ಷಕರು 9:30ಕ್ಕೆ ಬರಬೇಕು. ಜೊತೆಗೆ ಹೋಗುವಂತಹ ಸಮಯ 4:45 ಆಗಬೇಕು. ನಾವು ಕೇಳಿದಂತ ಸಂದರ್ಭದಲ್ಲಿ ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿರೋದು. ಪೋಷಕರಿಗೆ ಏನಾದರೂ ಅರಿವಿದ್ರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬಹುದು. ಎಲ್ಲರೂ ನಿಗದಿತ ಸಮಯಕ್ಕೆ ಬಂದು ಮಕ್ಕಳಿಗೆ ಪ್ರೇಯರ್ಗಿಂತ ಮುಂಚೆ ಅಥವಾ ಪ್ರೇಯರ್ ಆದ್ಮೇಲೆ ಹಾಲನ್ನ ಕೊಡಬೇಕು. ಜೊತೆಗೆ ಇಲ್ಲಾಂದ್ರೆ ರಾಗಿ ಮಾಲ್ಟ್ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಕೊಡ್ತಾರೆ. ಈಗ ಪ್ರತಿದಿನ ಮೊಟ್ಟೆ ಕೊಡ್ತಾ ಇದ್ದಾರೆ. ಅದೆಲ್ಲವನ್ನ ಕ್ರಮ ವಹಿಸ್ತಾ ಇದ್ದಾರೆ. ನಾನು ಗಮನಿಸಿದ ಹಾಗೆ 3 ದಿನದಿಂದ ಶಿಕ್ಷಕರು ಕೂಡ ನಿಂತು ಮಕ್ಕಳಿಗೆ ಊಟ ಮಾಡ್ತಾ ಇರೋ ಸ್ಥಳದಲ್ಲಿ ನಿಂತು ಊಟವನ್ನ ಬಡಿಸ್ತಾ ಇರೋದು ಕಂಡು ಬಂದಿದೆ. ಮಕ್ಕಳ ಹೇಳಿಕೆಯಂತೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರಾ ಅಂತ ನಾವೆಲ್ಲ ಪ್ರಶ್ನೆ ಮಾಡಿದಾಗ ಪ್ರತಿದಿನ ನಮ್ಗೆ ಮೊಟ್ಟೆ ಎಲ್ಲ ಕೊಡ್ತಿದ್ದಾರೆ. ಜೊತೆಗೆ ಮೊದಲು ಚಿಕ್ಕಿ ಕೊಡ್ತಾ ಇದ್ರು, ಈಗ ಚಿಕ್ಕಿನೇ ಕಡಿಮೆ ಮಾಡಿದ್ದಾರೆ. ಎಲ್ಲರೂ ಮಕ್ಕಳು ಮೊಟ್ಟೆನೇ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಆದೇಶನೇ ಮಾಡ್ತಾ ಇದೆ. ನೆಕ್ಸ್ಟ್ ಮೊಟ್ಟೆ ಚಿಕ್ಕಿ ಬೇಡ, ಎಲ್ಲ ಮಕ್ಕಳು ಕೂಡ ಮೊಟ್ಟೆನೇ ತಿನ್ನಿ, ಒಂದು ಪೌಷ್ಟಿಕಾಂಶ ಹೆಚ್ಚಲಿ ಅಂತೇಳಿ. ಮನೆಯಲ್ಲಿ ಕೆಲವ್ರ ಮನೆಗಳಲ್ಲಿ ಮಾಡಲ್ಲ, ಮೊಟ್ಟೆ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ ಅನ್ನೋ ಮನೆಗಳಲ್ಲಾದ್ರೂ ಶಾಲೆಯಲ್ಲಾದ್ರೂ ಮೊಟ್ಟೆ ತಿನ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಮಕ್ಕಳು ಕೂಡ ಮೊಟ್ಟೆ ತಿಂದರೆ ಪೌಷ್ಟಿಕಾಂಶ ಹೆಚ್ಚುತ್ತೆ.
ಮತ್ತೆ ಮೂಳೆಗಳು ಕೂಡ ಗಟ್ಟಿಯಾಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ನಿರಂತರವಾದ ಯೋಜನೆಯನ್ನ ತಂದಿದೆ. ಜೊತೆಗೆ ಕಸ ವಿಲೇವಾರಿ ಮಾಡುವ ಬಗ್ಗೆ ನಿಮ್ಮ ಶಾಲೆ ಆವರಣದಲ್ಲಿ ಏನು ನಿಮ್ದೆಲ್ಲ ವೇಸ್ಟೇಜ್ ಕಸಗಳಿರುತ್ತೆ, ಒಣ ಕಸ ಮತ್ತೆ ಹಸಿ ಕಸಗಳನ್ನ ಬೇರ್ಪಡಿಸಿ ಒಂದ್ ಕಡೆ ಬಿಡುತ್ತ ಹಾಕಿ ಅದನ್ನ ಹಾಕ್ತೀವಿ ಹಸಿ ಕಸನ. ಒಣ ಕಸವನ್ನ ಈಗ ಪೇಪರ್ ಅಥವಾ ಪ್ಲಾಸ್ಟಿಕ್ ಅವೆಲ್ಲನ್ನ ಅಗ್ನಿನಂದಕ ಮಾಡ್ತೀವಿ ಅಂತೇಳಿ ಶಿಕ್ಷಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ದಿನಪತ್ರಿಕೆ ಓದೋ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಒಂದು ಪ್ರಜಾವಾಣಿ ದಿನಪತ್ರಿಕೆಯನ್ನ ಲಭ್ಯವಿರುತ್ತೆ. ಅದರಲ್ಲಿ ಪ್ರತಿದಿನ ಮಕ್ಕಳಿಗೆ ಒಂದು ಕಲಿಕಾ ಸಾಮರ್ಥ್ಯದ ಬಗ್ಗೆ, ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಮಕ್ಕಳಿಗೆ ಒಂದು ಧೈರ್ಯ ಬರಲಿ, ಸ್ಟೇಜ್ ಪ್ರಿಯರ್ ಹೋಗ್ಲಿ, ಎಲ್ಲರೂ ಮಕ್ಕಳು ಸ್ಪಷ್ಟವಾಗಿ ಓದಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಜಾವಾಣಿ ಪೇಪರ್ನ ಓದಿಸ್ತಾರೆ. ನಾನು ಹೇಳಿದೆ ಎಲ್ಲ ಮಕ್ಕಳನ್ನು ಕೇಳಿದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಓದ್ತೀರಾ ಅಂತ ಕೇಳಿದ್ವಿ. ಇಲ್ಲ ಮೇಡಮ್, ಹಾಜರಾತಿ ಪ್ರಕಾರ ಎಲ್ಲ ಮಕ್ಕಳನ್ನು ಕೂಡ ಓದಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಉತ್ತಮವಾದ ಒಂದು ಅಂಶ ಆಗಿ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಿದೆ. ಜೊತೆಗೆ ಕ್ಲಬ್ ರಚನೆ ಮಾಡಿರೋದ್ರ ಬಗ್ಗೆ ಇಕೋ ಕ್ಲಬ್ನ ರಚನೆ ಮಾಡಿದ್ದಾರೆ. ಗಣಿತ ಸಂಘಗಳು, ಭಾಷಾ ಸಂಘಗಳು, ಜೊತೆಗೆ ಒಂದು ಕಮಿಟಿ ಇರುತ್ತೆ. ಈಗ ನಮ್ಮ ಒಂದು ನೀವು ಏನ್ ಮಾಡ್ತಾರೆ ಮಹಿಳೆಯರು ಸ್ವಸಹಾಯ ಸಂಘ ಮಾಡ್ಕೋತೀವಲ್ವಾ, ಅದೇ ತರ ಮಕ್ಕಳಲ್ಲೂ ಕೂಡ ಒಂದು ಸಂಘನ ಮಾಡಿದ್ದಾರೆ. ಈಗ ಶಿಕ್ಷಣ ಮಂತ್ರಿ ಯಾರು, ಉಪಮುಖ್ಯಮಂತ್ರಿ ಯಾರು, ಅವರ ಜವಾಬ್ದಾರಿ ಏನು, ಪರಿಸರ ಮಂತ್ರಿ ಯಾರು, ಅವರು ವಹಿಸಿರುವಂತ ಸಂದರ್ಭದಲ್ಲಿ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಿದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಣಕಯಂತ್ರ ಬಗ್ಗೆ ಹೇಳೋದಾದ್ರೆ ಮೊದಲೇ ಹೇಳಿದಾಗೆ ಒಂದು ಲ್ಯಾಪ್ಟಾಪ್, 3 ಪ್ರೊಜೆಕ್ಟರ್, CC ಕ್ಯಾಮ್ರಾ ಇರೋದು ನಿಮ್ಮ ಶಾಲೆಯಲ್ಲಿ ಉತ್ತಮವಾದಂತ ಅಂಶ ಆಗಿದೆ. ಜೊತೆಗೆ ಶಾಲಾ ಆವರಣದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಶಾಲೆ ಮುಂಭಾಗದಲ್ಲಿ ಮಾತ್ರ ಕಾಂಪೌಂಡ್ ವ್ಯವಸ್ಥೆ ಇದ್ದು ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇರೋದಿಲ್ಲ. ಮಕ್ಕಳು ಬಿಟ್ಟಂತ ಸಂದರ್ಭದಲ್ಲಿ ಹೊರಗಡೆ ಕೂಡ ಹೇಳ್ದಲೇ ಹೋಗ್ಬೋದು. ಕಾಂಪೌಂಡ್ ಇದ್ರೆ ಗೇಟ್ ಹತ್ರನೇ ಲಾಕ್ ಮಾಡಿದ್ರೆ ಯಾರು ಹೊರಗಡೆ ಹೋಗೋರ ದೃಷ್ಟಿಯಿಂದ ಕಾಂಪೌಂಡ್ ಇರೋದು ಉತ್ತಮವಾಗಿದೆ. ಅದು ಕೂಡ ನಾವು ಕಾಂಪೌಂಡ್ ವ್ಯವಸ್ಥೆ ಇರೋದಿಲ್ಲ ಅಂತ ಕೂಡ ನಾವು ವರದಿನಲ್ಲಿ ತೋರಿಸಿದ್ದೀವಿ. ಜೊತೆಗೆ ಕಲಿಕಾ ಹಬ್ಬ ವಿಷಯಕ್ಕೆ ಸಂಬಂಧಿಸಿದಂತೆ 30/1/2023ರಿಂದ 31/2023ರಂದು ಕಲಿಕಾ ಹಬ್ಬಗಳನ್ನ ಮಾಹಿತಿಗಾಗಿ ದಾಖಲಾತಿಗಳ ಮೂಲಕ ಕಂಡುಬಂದಿದೆ. ವಿಷಯವಾರು ಚಟುವಟಿಕೆಗಳು ಹಾಡು, ಜೊತೆಗೆ ಶುದ್ಧ ಬರಹ, ಶುದ್ಧ ಓದು, ಶುದ್ಧ ಕಾಗದ ಕತ್ತರಿ, ಊರು ಸುತ್ತೋಣ ಅನ್ನೋ ಒಂದು ನಾಟಕಗಳ ಅಭಿನಯ ಮುಖಾಂತರ ಒಂದು ಕಲಿಕಾ ಹಬ್ಬಕ್ಕೆ ಭಾಗವಹಿಸ್ತಿರೋದು ನಿಮ್ಮ ಶಾಲೆಯಲ್ಲಿ ಒಂದು 74. ಕೆಲ ಶಾಲೆಗಳಲ್ಲಿ ಒಂದು 10ರಿಂದ 15 ಮಕ್ಕಳು ಭಾಗವಹಿಸ್ತಾರೆ. ಆದರೆ ನಿಮ್ಮ ಶಾಲೆಗಳಲ್ಲಿ 74 ಮಕ್ಕಳು ಕೂಡ ಭಾಗವಹಿಸಿರುವುದು ಮುಖ್ಯ ಶಿಕ್ಷಕರ ಹೇಳಿಕೆಯಂತೆ ಕಂಡು ಬಂದಿದೆ. ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡು ಬಂದಂತ ಪ್ರಶ್ನಾವಳಿಗಳ ವರದಿಯನ್ನ ಮಂಡನೆ ಮಾಡಿದ್ದೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಹೇಳಬೇಕು. ಈಗ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು, ಮಧ್ಯಾಹ್ನ ಬಿಸಿಯೂಟ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಮಕ್ಕಳ ಒಂದು ಭೌತಿಕ ಪರಿಶೀಲನೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಮಕ್ಕಳು ತದನಂತರ ಪೋಷಕರು ಇದರ ಅಭಿಪ್ರಾಯವನ್ನು ಹೇಳಬೇಕು ಅಂತ ಕೇಳಿದಾಗ, ಕೊನೆಯದಾಗಿ ನಮಗೆ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೆ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ತುಂಬು ಹೃದಯದ ಧನ್ಯವಾದ. ಸಾಮಾಜಿಕ ಸಂಶೋಧನಾ ಇದು ಉದ್ದೇಶ ಏನಂತಕ್ಕಂಥದ್ದು ಮೇಡಮ್ ಅವರು ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಅಂದ್ರೆ ಇದರಲ್ಲಿ ಪಿನ್ ಟು ಪ್ಲೇನ್ ಅಂತೀವಲ್ಲ, ಅಂದ್ರೆ ಮೇಡಮ್ ಅವರು ಗಮನಿಸಿದ ಪ್ರೇಯರ್ ಇಂದ ಹಿಡಿದು ಪ್ರತಿಯೊಂದು ಇಲಾಖೆ ಒದಗಿಸ್ತಕ್ಕಂಥ ಸವಲತ್ತುಗಳೇನು, ಜೊತೆಗೆ ಇಲಾಖೆ ಯಾವ್ಯಾವ ಸವಲತ್ತನ್ನ ಎಲ್ಲ ಮಕ್ಕಳು ಕೊಡ್ತಾ ಇದೆ, ಆ ಸವಲತ್ತು ಉಪಯೋಗ ಆಗ್ತಾ ಇರೋದ ಇಲ್ವಾ, ಉಪಯೋಗ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ, ಯಾರ್ಯಾರು ಅನುಭವ ಆಗ್ತಾ ಇದೆ, ಅದೆಲ್ಲವನ್ನೂ ಕೂಡ ಸಮಗ್ರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಆ ವಿಚಾರವಾಗಿ ಈಗ ನೇರವಾಗಿ ಚರ್ಚೆ ಮಾಡಿ. ಈಗ ಹೇಳಿದ್ದಾರೆ ಅಲ್ಲ, ಈಗ ಹೇಳಿದ್ದಾರೆ ಸೌಲಭ್ಯಗಳು ಎಲ್ಲ ಸಿಗ್ತಾ ಇದೆಯಾ? ನೀವು ಪೋಷಕರ ಸಭೆಯಲ್ಲಿ ಆ ವಿಚಾರ ಈಗ ಇಲಾಖೆ ಕಡೆಯಿಂದ ಏನೇನು ಸವಲತ್ತುಗಳು ಸರ್ಕಾರದಿಂದ ತಲುಪ್ತದೆ ಮಕ್ಕಳಿಗೆ, ಯೂನಿಫಾರ್ಮ್ ಹೇಳ್ಬೋದು, ಶೂವಿಂದ ಹೇಳ್ಬೋದು, ಬಿಸಿ ಊಟದಿಂದ ಹೇಳ್ಬೋದು, ಪ್ರತಿಯೊಂದು ತಲುಪ್ತಾರೆ. ಇವೆಲ್ಲವೂ ವ್ಯವಸ್ಥೆ ಇಷ್ಟದೆ.
ಈ ವಿಚಾರವಾಗಿ ನೀವು ಆಮೇಲೆ ಜೊತೆಗೆ ನಿಮ್ಮ ಮಕ್ಕಳ ಕಲಿಕೆ ವಿಚಾರದ ಲಾಭ, ಆಮೇಲೆ ಸಾರಿಗೆ ವ್ಯವಸ್ಥೆಗಳ ಸಾರಿಗೆ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗ ಸಾರಿಗೆ ವ್ಯವಸ್ಥೆಗೆ ನಮ್ಮ ಅಧಿಕಾರಿಗಳು ಇರೋದ್ರಿಂದ ಸಾರಿಗೆ ವ್ಯವಸ್ಥೆ ಬಗ್ಗೆ ಕೂಡ ನೀವು ಚರ್ಚೆ ಮಾಡಬೇಕು ಅಂತ ಕೋರ್ತೆ. ಈಗ ನೀವು ಒಟ್ಟೆ ಮುಂದಕ್ಕೂ ಅಂತ ಏನಿದೆ ಅದನ್ನ ಈಗ ಓಪನ್ ಆಗಿ ಚರ್ಚೆ ಮಾಡಿ. ಈಗ ಇಲ್ಲಿ ಅಧಿಕಾರಿಗಳಿದ್ದಾರೆ, ನಮ್ಮ ಮುಖ್ಯ ಶಿಕ್ಷಕರಿದ್ದಾರೆ, ಟೀಚರ್ಸ್ ಇದ್ದೀವಿ, ಎಲ್ಲ ಇದೀವಿ. ಈಗ ಏನೇನು ಸವಲತ್ತು ಏನೇನು ಅಂತ ಎಲ್ಲರೂ ಮನವರಿಕೆ ಮಾಡ್ಕೊಂಡಿದ್ದಾರೆ ಮೇಡಮ್ ಅವ್ರ ಪ್ರಶ್ನೆದಲ್ಲಿ ಪ್ರಾಸ್ತಾವಿಕರು ಹೇಳಿದ್ದಾರೆ. ಈಗ ಆ ವಿಚಾರವಾಗಿ ದಯಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೋರ್ತಾ ಇದ್ದೀವಿ. ದಯಮಾಡಿ ಹೇಳಿ ಬೇಗ ಎಲ್ಲ ಮೌನವಾಗಿ ಅಂದ್ರೆ ಏನೂ ಇಲ್ಲ ಅಂತ ಅದೆಲ್ಲ ತಲುಪ್ತಾ ಇದೆಯಾ ನಿಮ್ಗೆ ಅದ್ರ ಬಗ್ಗೆ ಆಯ್ತು ಹೇಳಿ, ಅದನ್ನೇ ನಮ್ಗೆ ಗೊತ್ತಿದೆ ಎಲ್ಲ ಇನ್ನೂ ಏನಾದ್ರು ಸೌಕರ್ಯಗಳು ಅಂತವ್ರಿಗೆ ಆಗ್ಬೇಕಾಗಿದ್ರೆ ಅದನ್ನು ಹೇಳ್ಬೋದು. ಈಗ ಸಾಮಾನ್ಯವಾಗಿ ನಮ್ ಯಾವುದೇ ಮೀಟಿಂಗ್ ನಡೆದ್ರು ನಡೀತಕ್ಕಂಥ ವಿಚಾರ ಏನು ಕನಸಿಗೂ ಸರ್ಕಾರದಿಂದನೇ ಆಗ್ಬೇಕು ಸರ್. ಕೆಲವು ಮಕ್ಕಳುಗಳು ಮಾತ್ರ ಅದನ್ನ ಮಾತ್ರ ಐತೆ, ಜನರಲ್ ಯಾರು ಇಲ್ಲ. ಬಾಕಿ ಮಕ್ಕಳು ಲಿಂಗಾಯತರ ಮಕ್ಕಳಿಗೂ ಹೊಟ್ಟೆ ತಿಂದಿ ಅಂತ ಹೇಳ್ತಿದ್ರಿ, ಒಂದೇ ಸಮಯ ಇರಿ ಅಂತ ಹೇಳ್ತಿದ್ರಿ, ಬೇರೆ ಅವ್ರಿಗೆ ಇದಿರುತ್ತೆ ಅವ್ರಿಗೆ ಏನ್ ಮಾಡ್ತಾರೆ ಅದನ್ನ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಾನ ನೋಡ್ಬೋದು. ರೆಕಾರ್ಡ್ ಮಾಡ್ಕೊಳ್ಳಿ ಅದು ಕರೆಕ್ಷನ್ ಬಗ್ಗೆ ರೆಕಾರ್ಡ್ ಮಾಡ್ಕೊಂಡು ಸರ್ಕಾರದ ಲೆವೆಲ್ಗೆ ಪ್ರೋಸೆಸ್ ಕೊಡಿ ಮೇಡಮ್. ಆಯ್ತು ಸರ್, ಬರ್ತೀನಲ್ಲ ಸುಮಾರು ಎಲ್ಲಾ ಮಕ್ಕಳುಗಳಿಗೂ ಹಾಗೆ ಆಗ್ತಿದೆ. ಯಾರು ಅಪ್ಲಿಕೇಶನ್ ಆಗ್ತಾರೆ ಅಲ್ಲಿ ಕೆಲವು ಆದ್ಯತೆ ಮಾತ್ರ ಮೂರು ಮಕ್ಕಳು ಸೇರಿಸಿದ್ರಿ, ಮೂರು ಮಕ್ಕಳು ಕಾನ್ಸೆಪ್ಟ್ ಬಂತು. 3 ವರ್ಷ ಖಂಡಿತನೇ ಅವ್ನು ಬಿಟ್ಟಿಲ್ಲ. ದಾಖಲಾತಿಯಿಂದ ಎಲ್ಲನೂ ದಾಖಲೆಗಳೇ ಹಾಗಾಯ್ತು ಸರ್ ಅದು. ಇಲ್ಲ ಸ್ಕೂಲಲ್ಲಿ ಇರ್ತದೆ ದಾಖಲಾತಿ ಕೊಡಲ್ಲ ಸಾಮಾನ್ಯ ಅಪ್ಲಿಕೇಶನ್ ಯಾವಾಗ ಆಗ್ಬೇಕು ಅನ್ನೋದೇ ಅಪ್ಡೇಟ್ ಆಗ್ತಿದೆ ಮೇಡಮ್, ಸ್ಯಾಂಕ್ಷನ್ ಆಗ್ತಿಲ್ಲ. ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು ಅಂತ ಹೇಳ್ತಾ ಇದೀವಿ. ಜೊತೆಗೆ ಹಾಕಕ್ ಬಂದಿರೋ ಮಕ್ಕಳುಗಳು ನಾವೇ ನೀವೇ ಹಾಕಿದ್ರಿ. ನಾವೇ ಟೀಚರ್ಸ್ ಆ ಕಡೆಯಿಂದ ಅಲಾಟ್ಮೆಂಟ್ ಆಗ್ತಿಲ್ಲ. ಅದೇ ಆ ಕಡೆಯಿಂದ ಬಂದಿರೋ ಬಿಟ್ರೆ ಈಗ ನಮ್ಮಲ್ಲಿ ಯಾವ್ಯಾವ ಮಕ್ಕಳು ಇದೆ ಎಲ್ಲ ಅವ್ರಂತ ಡಾಕ್ಯುಮೆಂಟ್ ನಮ್ಮ ಹತ್ರ ಇವೆ. 3% ತಗೊಂಡಿದ್ವಿ ಎಕ್ಸ್ಟ್ರಾ ಸ್ಟಾರ್ಟಿಂಗ್ ಸ್ಕೂಲ್ ಅಡ್ಮಿಷನ್ ಮಾಡೋದಕ್ಕೆ. ಆ ಡಾಕ್ಯುಮೆಂಟ್ ತಗೊಂಡು ಎಲ್ಲ ನಾವೇ ಅಪ್ಲೋಡ್ ಮಾಡಿದೀವಿ. ಆದ್ರೆ SC/ST ಮಕ್ಕಳು ಇವ್ಬಿಟ್ಟು ಅದರ್ಸ್ಗೆ ಅಷ್ಟು ಯಾವುದೋ ಯಾವುದೋ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಆ ವಿಚಾರವಾಗಿ ಅದೊಂದು ನಾವೇ ಜವಾಬ್ದಾರಿ ಮಾಡಿದ್ರೆ ನಾವೇ ಖುದ್ದಾಗಿ ಆಫೀಸ್ಗೆಲ್ಲ ಹೋಗಿ ವ್ಯವಸ್ಥೆ ಮಾಡಿದ್ವಿ. ಆ ವಿಚಾರ ಬಸ್ನ ವ್ಯವಸ್ಥೆ ಮಾಡಿಸ್ಕೊಡಿ ಬಸ್ ಒಂದು ಅದೊಂದು 9:30ಗೆ ಒಂದು ಬಸ್ ಬರುವಾಗ ಮಾಡಿ. 4:30 ಟೈಮಿಂಗ್ಸ್ ಅದೇ ಈಗ ಸಭೆಯ ಗಮನ ತರೋದಾದ್ರೆ ಏನ್ ನಮ್ಮ ಶಾಲೆಯಿಂದ 1 ಕಿಲೋಮೀಟರ್ ಮೀರಿ ಬರ್ತಾ ಇದಾವೆ ಮಕ್ಕಳು ಅಂತ ಗ್ರಾಮದಲ್ಲಿ ಆ ಮಕ್ಕಳು ಪಟ್ಟಿಯನ್ನ ಕೊಟ್ಟಿದ್ದೀವಿ ಅವ್ರಿಗೆ. ಶಾಲೆಯಿಂದ 1 ಕಿಲೋಮೀಟರ್ ಕಿಲೋಮೀಟರ್ ಅಂತೂ ಬರ್ತಾ ಇದ್ದಾರೆ. ಹೆಚ್ಚು 3 ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ ಗಿಂತ ಹೆಚ್ಚು ದೂರದಿಂದ ಬರ್ತಾ ಇದ್ದಾರೆ ಎಲ್ಲ ಮಕ್ಕಳ ಪಟ್ಟಿಯನ್ನು ಕೊಟ್ಟಿದ್ದೀವಿ. ಅದನ್ನು ಗಮನಕ್ಕೆ ತಂದಿದ್ದೀವಿ. ತಾವುಗಳು ಕೂಡ ಈ ಸಭೆ ಇರೋದ್ರಿಂದ ಅದನ್ನ ಸ್ವಲ್ಪ ನೀವು ಆಗಿನಿಂದಲೂ ನಮ್ದು ಬಸ್ ಇದೆ ಮೇಡಮ್, ಸ್ಕೂಲ್ ಟೈಮ್ ಇಲ್ಲ, ಒಂದೇ ಬಸ್ಸು ಟೈಮಿಂಗ್ಸ್ ಅಷ್ಟೇ. ಹಾಗಾಗಿ ಮಕ್ಕಳಿಗೆ ಅಷ್ಟೊಂದು ಸೌಕರ್ಯ ಆದ್ರೆ ನಮ್ಮಲ್ಲಿ ದಾಖಲಾತಿ ಆಮೇಲೆ ಬಸ್ ಸೌಕರ್ಯ ಇರೋದ್ರಿಂದನೇ ಕೆಲವು ಅಡ್ಮಿಷನ್ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಮತ್ತೆ ಸ್ವಲ್ಪ ಕಾಡಿನ ಪ್ರದೇಶ, ಆಮೇಲೆ ಈ ಕಡೆಯಿಂದ ಬಂದಿರೋ ತುಂಬಾ ಫಾರೆಸ್ಟ್ ಏರಿಯಾ. ಆಮೇಲೆ ನಮ್ಮಲ್ಲಿ ನಾವು ಸಾಯಂಕಾಲ ಟೈಮು ವಿಶೇಷ ತರಗತಿ ಮಾಡ್ಬೇಕಂದ್ರೆ ನೋಡಿ ಮಿನಿಮಮ್ 5:30 6 ಗಂಟೆ ಮಾಡ್ಬೇಕು. ಆದ್ರೆ ನಾವು ಮಾಡ್ತಾ ಇಲ್ಲ. ಯಾಕೆಂದ್ರೆ ಈ ಪರೀಕ್ಷೆ ಉದ್ದೇಶದಿಂದ ಈಗ ತಗೊಂಡಿದೀವಿ ಅಷ್ಟೇನೆ. ಯಾಕೆಂದ್ರೆ ನಮ್ಗೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಎಲ್ಲ ಯಾಕೆ ನಡ್ಕೊಂಡು ಹೋಗ್ಬೇಕಲ್ಲ. ಆಮೇಲೆ ತುಂಬಾ ರಿಸ್ಕ್ ಆಗ್ತಿದ್ರೆ ಉದ್ದೇಶದಿಂದ ಅದನ್ನ ಡ್ರಾಪ್ ಮಾಡಿದ್ವಿ. ಅದೇ ಬಸ್ ಏನು ಕರೆಕ್ಟ್ ಆಗಿ ಇಟ್ಟಿದ್ರೆ ಆ ಮಕ್ಕಳು ಬಸ್ ಬರುವಾಗ ಆಗ್ಬಿಟ್ರೆ ನಮ್ಗೆ ತೊಂದರೆ ಆಗಿರೋದು. 5:30 ಒಂದು ಬಸ್ ಬಿಟ್ರೆ ಹೋಗೋದು ನೋ ಪ್ರಾಬ್ಲಮ್. ಆರಾಮಾಗಿ ಮುಗಿಸ್ಕೊಂಡು ಬಸ್ ತಗೊಂಡು ಅವ್ರು ಹೋಗ್ತಾ ಇರ್ತಾರೆ. ನಿಮ್ಮ ಏರಿಯಾದಲ್ಲಿ ಎಲ್ಲರೂ ತಿಳಿಸಿಲ್ವಾ ಬೇರೆ ಎಲ್ಲ ಕೊಟ್ಟಿದ್ದೀವಿ ನಾವು. ಆಯ್ತು ಮೇಡಮ್, ಎಲ್ಲ ಕೊಟ್ಟಿದ್ದೀವಿ. ಅವರೇನೆ ಅವರ ಇರ್ತಾರೆ, ಅವರೇ ಎಲ್ಲ ಹೇಳಾಗಿ ಯಾರು ಗಮನ ಕಾಣಲಿಲ್ಲ. ರೋಡೇ ಚೆನ್ನಾಗಿಲ್ಲ, ಬಸ್ ಎಲ್ಲಿ ಬರುತ್ತೆ ಅಂತಾರೆ. ಅವ್ರು ಡ್ರೈವರ್ ಹೇಳ್ತಾರೆ ಬಸ್ ಹಾಕೋ ಡ್ರೈವರ್ ಬರಲೇಬೇಕು. ರೋಡೇ ಚೆನ್ನಾಗಿಲ್ಲ, ನಾವು ಸ್ವಲ್ಪ ಬಸ್ಸು ದೀಪಾವಳಿ ಏನು ತಗೊಳಕ್ ಆಗಿಲ್ಲ ಅಲ್ಲಿ. ಅದೇನಿಲ್ಲ. ಈಗ ಇವರು ಈ ಸಭೆ ಇರೋದು ಸರ್ ಅದು ಒಳ್ಳೆ ಉದ್ದೇಶ. ಯಾಕಂದ್ರೆ ಇವ್ರ ಕಡೆಯಿಂದ ಒಂದು ಅದು ಆಯ್ತದೆ. ಅದು ಇವರು CO ಕೊಡ್ತಾರೆ, EO ಕೊಡ್ತಾರೆ, ಸರಿ ಏನಪ್ಪ ಆಗಿದ್ರೆ ಅವ್ರು ಮಾಡ್ತಾರೆ. ಅವರು ಗಮನಕ್ಕೆ ತಂದ್ರೆ ಗಮನಕ್ಕೆ ತರ್ಬೇಕು ಮೇಡಮ್. ನೀವು KTP ಮೀಟಿಂಗ್ ಅಲ್ಲಿ ನಾವು ಸ್ವಲ್ಪ
ನಮ್ಮ ಸ್ಕೂಲ್ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಅದೊಂದನ್ನು ನೀವು ಮಾಡಿಕೊಟ್ರೆ ಇನ್ನೂ ಒಂದು ಅನುಕೂಲ ಆಗಿದೆ. ಈ ಸಭೆ ಆದಕ್ಕೂ ಒಂದು ಇದಾಗಿದೆ. ನಾವು ಇದ್ರಲ್ಲಿ ಹಾಂ ಸರ್. ಅವರು ಮಕ್ಕಳ ಅನಿಸಿಕೆ ಹೇಳ್ತೀವಿ, ಮಕ್ಕಳು ಮಕ್ಕಳು ಭಟ್ರಮ್ಮ ಯಾರಾದ್ರು ಚೆನ್ನಾಗಿ ಹೇಳೋದು ನೀವು ತಿಳಿಸ್ಕೊಟ್ಟಂಗೆ 2 ಮೂಲಭೂತ ಸೌಕರ್ಯಗಳು ನಮ್ಮ ಸ್ಕೂಲಲ್ಲಿ ಇಲ್ಲ. ಒಂದು ಶೌಚಾಲಯ, ಇನ್ನೊಂದು ಕುಡಿಯುವ ನೀರು ಮತ್ತೆ ಶೌಚಾಲಯ. ಕಾಂಪೌಂಡ್ ಇಲ್ಲ ನಿಮ್ಮ ಶಾಲೆ ಸುತ್ತ. ಸೊ ಕುಡಿಯುವ ನೀರು ಮತ್ತೆ ಶೌಚಾಲಯ ಮೇನ್ ಅದೇನಾಗಿದೆ ಅಂದ್ರೆ ಮಕ್ಕಳು ಟೀಚರ್ಸ್ ಇಬ್ರು ಒಟ್ಟಿಗೆ ಟೀಚರ್ಸ್ ಆಕ್ಚುಲಿ ಅವರು ಸಪ್ರೇಟ್ ಬೆಳೆಸ್ತಾ ಇದ್ದಾರೆ ಅಂತ ನಾನು ಹೀಗಾಗಿ ನೀವು ಹೇಳ್ತಾ ಇರೋ ಶೌಚಾಲಯದಲ್ಲಿ ಆ ಥರ ಪ್ರಾಬ್ಲಮ್ ಇದೆ. ನಿಮ್ಮ ಕಡೆಯಿಂದ ಎಲ್ಲ ಕಡೆ ಸರ್ ಇಲ್ಲ ಗ್ರಾಮ ಪಂಚಾಯತಿಯಿಂದಾನೇ ಹಾಕ್ಬೇಕು ಸರ್ ಅದು. ಅದೇ ಮಾಡಿ ಅದು ನಿಮ್ಮ ಕಡೆಯಿಂದ ಒಂದು ಮಾತು ಕೊಟ್ಟು ಎಸ್ಟಿ ನಾವೇನು ಕೊಡೋದಿಲ್ಲ, ನಿಮ್ಮ ಶಿಕ್ಷಕರೇ ಕೊಟ್ಟು ಹಾಕ್ತಾರೆ. ಅದೇ ಒಂದು ಅರ್ಜಿನ, ಏಕೆಂದ್ರೆ ಮನೆಯಲ್ಲಿ ಗ್ರಾಮದ ಒಬ್ಬರೇ ಅಕ್ಕಪಕ್ಕ ಅವ್ರದೆಲ್ಲ ಸಹಮತವಾಗಿ ಸಹಿ ತಗೊಂಡು ಅರ್ಜಿ ಕೊಡ್ಬೋದು. SKMC ಮತ್ತೆ ನಮ್ಮ ಮೆಂಬರು ಈ ಮೆಂಬರ್ ಮುಖಾಂತರನೇ ಕೊಡಿ, ತೊಂದರೆ ಇಲ್ಲ. ಈ ಸಭೆಲೆ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ನಾನು ಬರೀತೀನಿ. ರೆಕಾರ್ಡ್ ಮಾಡ್ಕೊಂತಾರೆ ಏನಿದೆ ಪಂಚಾಯತಿನಲ್ಲಿ, ಸೊ ಆ ಅನುದಾನದಲ್ಲಿ ಮಾಡಿಸ್ಕೊಡ್ತಾರೆ. ಯಾಕೆಂದ್ರೆ ಮೆಂಬರ್ ಆದ್ರೂ ನಾನು ಮಾಡಿಸ್ಕೊಳ್ಬೇಕು. ನೀವು ಅರ್ಜಿನ ಬೇಕಾದ್ರೆ ಗ್ರಾಮ ಸಭೆ ಇದೆ, 5ನೇ ತಾರೀಕು ಗ್ರಾಮ ಸಭೆ ಇದೆ, ಗ್ರಾಮ ಸಭೆ ತಗೊಂಡ್ ಬನ್ನಿ ಆಯ್ತಾ. ನಾವು ಆನ್ಲೈನ್ ಅಲ್ಲೇ MIS ಮಾಡ್ತೀವಿ. MIS ಮಾಡಿದ್ಮೇಲೆ ಅದು ಶೌಚಾಲಯ ಮಾಡಿಸಿದ ಮೇಲೆ ಅದನ್ನ ಮಾಡಿಸ್ತೀವಿ ಅಂತ ವರದಿ ಕೊಟ್ಟ ಮೇಲೆ ಸ್ಯಾಂಕ್ಷನ್ ಆಗಿದೆ. ಶೌಚಾಲಯ ಸ್ಯಾಂಕ್ಷನ್ ಆಗಿದೆ. ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿ ಶುರುವಾಗುತ್ತೆ. ಬಸಪ್ಪ ಈಗ ಏನಾಗೈತೆ ಅಂದ್ರೆ ಶೌಚಾಲಯ ಆಗೈತೆ, ಒಂದು 4 ಲಕ್ಷಕ್ಕೆ ಆಗೈತೆ. ನರೇಗಾದಲ್ಲಿ 2 ಲಕ್ಷ, BO ಕಡೆಯಿಂದ 2 ಲಕ್ಷ, 4 ಲಕ್ಷಕ್ಕೆ ಆಗೈತೆ. ಸೋಮವಾರ ಶಿವಣ್ಣ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮೆಂಬರು. ಸೋಮವಾರ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೊಂದು ಮಾಡಬೇಕಾಗಿತ್ತು ಕೆಲಸನ ಮಾಡಿಲ್ಲ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಗಿಡ್ಡೆಲ್ಲ ರೆಡಿ ಐತೆ ನಮ್ಮ ಪಂಚಾಯತಿಗೆ. ಶೌಚಾಲಯ ಆಯ್ತದಿಲ್ಲ, 4 ಕೆಲಸ ರೆಡಿ ಐತೆ. ಪಂಚಾಯತಿಯಿಂದಾನೇ ಹಾಕ್ಬೇಕು. ಶೌಚಾಲಯ ಅದೊಂದು ಆಗ್ಬೇಕು. ಆಮೇಲೆ ಹೇಳಿ ಸರ್, ನೀವು ವಿಡಿಯೋ ಎಲ್ಲ ಸಾಲಕ್ಕೂ ಕೊಡಿಸಿದ್ದಾರೆ. ಈ ಸಾಲಿಗೊಂದು ಕೊಡಿಸಿಲ್ಲ ಫಿಲ್ಟರ್ ನೀರು. ಈ ವರ್ಷ ಹಾಂ ಸರ್, ಎಲ್ಲ ಸಾಲಿಗೂ ಕೊಡಿಸಿದ್ದಾರೆ. ಫಿಲ್ಟರ್ ನೀರು ಚಿತ್ರಣೆ ಕೊಡಿಸಿದ್ದಾರೆ. ನೀವು ಒಂದು ಕೊಡಿಸಿ ಅಂತ ಹೇಳಿದ್ದೀನಿ ನಾನು. ನೀವು ಒಂದು ಸರಿ ಹೇಳಿ. ಸ್ಕೂಲ್ಗೆ ಸ್ಯಾಂಕ್ಷನ್ ಆಗೈತೆ. ಮನೆಯಲ್ಲಿ ಸ್ಕೂಲ್ಗೆ ಸ್ಯಾಂಕ್ಷನ್ ಆಗಿದೆ. ಮಾಹಿತಿ ನಮ್ಮದು ಕೆಲಸನೇ ಮಾಡಬೇಕು. ಇಷ್ಟೊಂದು ಕೆಲಸ ಆಗಿ ಬಿಂಗತ್ತಿರೋದು ನಾನೇ ಮಾಡಬೇಕಾಗಿತ್ತು. ಅಲ್ಲ ಯಾರ ಕೆಲಸ ಆಗ್ಬೇಕು ಅಷ್ಟೇ. ಆಗೈತೆ. ಯಾಕಂದ್ರೆ ಸ್ಕೂಲಲ್ಲಿ ಹೆಣ್ಮಕ್ಳು ಇರ್ತಾರೆ, ಆಗೈತೆ. ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ಲೇಡೀಸ್ಗೆ 2 ಯೂರಿನ್ ಪಾಸ್ ಮಾಡೋಕ್ಕೆ, ಒಂದು ಟಾಯ್ಲೆಟ್ಗೆ, ಜೆಂಟ್ಸ್ಗೆ ಒಂದು 2 ಯೂರಿನ್ ಪಾಸ್ ಮಾಡೋಕ್ಕೆ, ಒಂದು ಟಾಯ್ಲೆಟ್. ಟೋಟಲ್ ಇಷ್ಟು ಮಾಡಬೇಕು. ನಮ್ಮ ಸ್ಕೂಲಲ್ಲಿ ಏನು ತೊಂದರೆ ಇಲ್ಲ. ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಟೀಚರ್ಸ್ ಸರಿ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ. ಅದರಲ್ಲಿ ನಾವು ಕಳ್ಕೊಂಡು ಮಾತಾಡೋದು ಶಿಕ್ಷಕರ ಬಗ್ಗೆ ಸ್ವಲ್ಪ ಸರಿಯಾಗಿ ಓದ್ತಾ ಇಲ್ಲ ಅಷ್ಟೇ. ಅವ್ರು ಹೇಳೋದನ್ನ ಕೇಳಲ್ಲ. ಕ್ಲಾಸ್ ಟೀಚರ್ ಇದ್ರೆ ಅವ್ರು ರೆಸ್ಪೆಕ್ಟ್ ಇಲ್ಲ. ಅವ್ರ ಪಾಠ ಅವ್ರು ಮಾತಾಡ್ತಿರ್ತಾರೆ. ಅಂದ್ರೆ ನಮ್ಮ ಇವರು ಅಷ್ಟೇ, ನಮ್ಮ ಪೇರೆಂಟ್ಸ್ಗಳು ಯಾರು ಒಂದು ಸ್ಕೂಲ್ಗೆ ಬಂದು ಚೆಕ್ ಮಾಡಲ್ಲ, ಏನು ಹೋಗ್ತಿದ್ದಾರೆ. ಸೊ ಸರಿ ಟೆಸ್ಟ್, ಇವಾಗ ಟೆಸ್ಟ್ ಅಂತ ಹೇಳ್ತಾರೆ. ಆ ಟೆಸ್ಟ್ ಹೆಂಗ್ ಬಂದಿದೆ ಅಂತ ಟೆಸ್ಟ್ ಪೇಪರ್ ಗೊತ್ತಂದು ನೋಡಲ್ಲ. ಇದನ್ನೆಲ್ಲ ಬಂದು ನೀವು ಮಾಡಬೇಕು. ಜಸ್ಟ್ ಇವತ್ತೇನೋ ಬಂದಿದ್ರೆ 50 ದಿನ ಬಂದು ನಿಮ್ಗೆ ಯಾವ ಫ್ರೀ ದಿನ ಬೇಡ, ನಾವು ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಏನು ಪ್ರಾಬ್ಲಮ್ ಇಲ್ಲ. 10 ಜನ ಇರ್ತಾರೆ. 10 ಜನದಲ್ಲಿ ಒಬ್ಬೊಬ್ಬೊಬ್ಬನ ಸಪ್ರೇಟ್ ಆಗಿ ಮಾತಾಡ್ಸಕ್ಕಾಗಲ್ಲ. ಸಮೇತ ಬಂದು ಕೇಳ್ಬೋದು. ಯಾರು ಮೆಚ್ಚುಗೆ ಇರ್ತಾರೆ. ಅವ್ರಿಗೆ ಯಾವ ಟೈಮ್ ಸಿಗುತ್ತೆ ಬರ್ಲಿ. ಯಾಕಂದ್ರೆ ಮಧ್ಯಾಹ್ನ ಟೈಮ್ ಬರ್ಲಿ. ಯಾಕಂದ್ರೆ ಅವ್ರು ಕ್ಲಾಸ್ ಇಂದ ಬಂದಾಗ ಅವ್ರಿಗೂ ಸ್ಕೂಲ್ಗೂ ಟೈಮ್ ಎಷ್ಟು, ಹುಡುಗರು ಟೈಮ್ ಎಷ್ಟು, ಕ್ಲಾಸ್ ಟೀಚರ್ದು ಟೈಮ್ ಎಷ್ಟು ಇದ್ದಾಗ ಬಂದು ವಿಚಾರಿಸ್ಕೊಂಡು ಹೋದ್ರೆ ಅತಿ ಉತ್ತಮ. ಬೇರೆ ಏನಾದ್ರು ನಮ್ಮ ಕಡೆಯಿಂದ ಸರ್ ಇನ್ನೇನು ನೀವು ಹೇಳ್ಬೇಕು. ನಿಮ್ಮ ಅನಿಸಿಕೆಗಳು ಹೇಳಿ. ನಿಮ್ಮ ಅನಿಸಿಕೆ ಹೇಳಿದ್ರಲ್ಲ, ಇದು ಬಿಟ್ಟರೆ ಬೇರೆ ಏನಿರ್ಬೋದು? ಅದೇ ಬಿಟ್ಟು ಆಮೇಲೆ ಶಾಲಾ ಕಾಂಪೌಂಡ್ ಬರೋದ್ರಿಂದ ಮೂವ್ ಮಾಡಿದ ಯಾವ ಥರದಲ್ಲಾದ್ರೂ ಎಲ್ಲ ವೆಡ್ಡಿಂಗ್ ಎಲ್ಲ ಮಾಡೋರೆ ಶಾಲಾ ಆಸ್ತಿಯನ್ನ ಸಂರಕ್ಷಣೆ ಮಾಡಕ್ಕೆ ಮತ್ತೆ ಅದನ್ನ ನೋಡಿ ಎಲ್ಲ ಖುಷಿ ಪಡ್ತಾರೆ. ಹೇಳಿ ಬಸಪ್ಪ. ತೋರಿಸ್ತೀವಿ ಸರ್. ನಮಗೆ ಸಾರಿಗೆ
ಎಲ್ಲ ಅದೊಂದು ಕಾಂಪೌಂಡ್ ಮೂರು ಪಂಚಾಯತಿಗೆ ಅರ್ಜಿನ ಆಗಿದೆ ಇಲ್ಲ ಒಂದು ಕೊಟ್ಬಿಟ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಎಲ್ಲ ಹೆಂಗಂತಾರೆ ಕೇಳ್ಬಿಟ್ಟು ಪಂಚಾಯತಿಗೆ ಬಿಟ್ಟು ವಿಡಿಯೋಗೆ ಇದು ಒಂದು ಅರ್ಜಿ ನಿಮ್ಮ ಸಮ್ಮುಖದಲ್ಲಿ ಆಗಿದೆ ಸರ್. ಸೋಷಿಯಲ್ ಆಡಿಟ್ ಐತಲ್ಲ 5ನೇ ತಾರೀಕು ಇವ್ರು ಇರ್ತಾರೆ, ಮೇಡಮ್ ಸರ್ ಇರ್ತಾರೆ, ಅಲ್ಲಿ ಇವ್ರದೇ ಅಧ್ಯಕ್ಷತೆ ಸೋಷಿಯಲ್ ಆಡಿಟ್ ಅಲ್ಲಿ ಪಂಚಾಯತಿಗಳು ಅಲ್ಲೇ ಅವರು ಪ್ರಸ್ತಾಪ ಮಾಡ್ತಾರೆ, ಅವರು ಅಲ್ಲೇ ಹೇಳ್ತಾರೆ. ಮುಖ್ಯವಾಗಿ ಅವತ್ತಿನ ಸಭೆ ಅಧ್ಯಕ್ಷ ಮುಖ್ಯ ಅಧಿಕಾರಿಗಳು ಇವರೇನೆ. ನಿಮ್ಮ ಗಮನಕ್ಕೆ ತಂದಿರ್ತೀವಿ, ದಯವಿಟ್ಟು ಚರ್ಚೆ ಆಯ್ತು ಮಾಡಿ. ಬನ್ನಿ. ಗ್ರಾಮ ಸಭೆ 5ನೇ ತಾರೀಕಿದೆ. ಗ್ರಾಮ ಪಂಚಾಯತಿಗೆ ಅರ್ಜಿ ತಗೊಂಡು ಬನ್ನಿ. ನಾವು ಆದ್ರೂ ಇನ್ನೊಂದ್ಸರಿ MIS ಮಾಡ್ತೀನಿ ನಾನು ಆನ್ಲೈನ್ ಅಪ್ಲಿಕೇಶನ್ ತಗೊಂಡು ಗ್ರಾಮ ಸಭೆಯಲ್ಲೂ ನಾವು ಭೇಟಿಯಾಗ್ತಾ ಇದೀವಿ, ಶಾಲೆ ವತಿಯಿಂದ ಅರ್ಜಿ ಕೊಡ್ತಾ ಇದೀವಿ. ಶಾಲೆ ಇಷ್ಟು ದಿನ ಆಗಿದೆ. ಪಂಚಾಯತ್ ಹೇಳಿದೀವಿ ಶಾಲೆಗೆ ಅರ್ಜಿ ಬರೀದಾವೆ ಅಂತ ನಿಮಗೆ ಗೊತ್ತಾಗಲ್ಲ. ಅಲ್ಲ ಸರ್, ಈಗ ಮೀಟಿಂಗ್ ಏನು ಬರುತ್ತೆ ಆ ಟೈಮಲ್ಲಿ ನೀವು ಏನಿಲ್ಲ ಒಂದೇ ಡೈರೆಕ್ಟ್ ಮಕ್ಕಳಿಗೆ ಈಗ ನೆಕ್ಸ್ಟ್ ಕಾಮಗಾರಿ ಶುರು ಆಗಿದೆ. ಶಿವಣ್ಣನೇ ಮಾಡ್ತಾನೆ ನಮ್ಮ ಮೆಂಬರ್ ಶಿವಣ್ಣ. ಕೇಳ್ತೀರಾ? ಇಲ್ಲ ನಿನ್ನೆ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಸೋಮವಾರ ಮೆಸೇಜ್ ಅದೊಂದು ಮಾತಾಡೋಣ. 24 ಮೀಟಿಂಗ್ ಐತೆ, ಸಾಮಾನ್ಯ ಸಭೆ ಐತೆ ನಮ್ಮ ಪಂಚಾಯತಿದು 24ಕ್ಕೆ. 24ನೇ ತಾರೀಕು ನಮ್ಮ ಅಲ್ಲ 3 ದಿನ ಅದು ಇಲ್ಲ. ಈ ಬಾರಿ ಅದನ್ನ ನೀರು ಅದಕ್ಕೆ ನಾವು ಕೂಡ ಅಷ್ಟೇ ಅದೊಂದು ಪ್ರಾಬ್ಲಮ್ ಆಯ್ತು ಸರ್. ಈಗ ನೆಕ್ಸ್ಟ್ ಇನ್ನೇನಾರ ವಿಚಾರ ಆಗಿದೆ ಹೇಳಿ ಸರ್. ಅಲ್ಲಿ ಅಕ್ಕ ನೀವುಗಳು ನೀವು ಹೇಳ್ಬೇಕು ಈಗ ಮುಖ್ಯವಾಗಿ, ಯಾಕೆ ಮೇಡಮ್ ಅವರು ಇದ್ದಾರೆ. ಪಾರ್ಟಿ ಮಾಡ್ತೇವೆ, ಮೊಬೈಲ್ ಕೊಟ್ಟು ಕೂರ್ಸೋರು ಯಾವುದು ಓದಿ ಕೇಳಲ್ಲ ಅವರು. ಅಲ್ಲ ಇನ್ನೊಂದು ನಾವು ಪ್ರತಿ ಬಾರಿ ಮೀಟಿಂಗ್ ಮಾಡಿದಾಗ ಹೇಳ್ತಾ ಇರ್ತೀವಿ, ಎಕ್ಸಾಮ್ ಮುಗಿದ ತನಕ ಕೇಬಲ್ ಡಿಸ್ಕನೆಕ್ಟ್ ಮಾಡಿ ಅಂತ. ಪ್ರತಿ ಬಾರಿ ಅದೇ ಹೇಳ್ತಾ ಇದ್ದೀವಿ, ನೀವು ಅದನ್ನ ಕೇಳ್ತಾ ಇಲ್ಲ. ಆದ್ರೂ ನಾವು ಏನಪ್ಪ ಹೇಳ್ತಾ ಇದೀವಿ, ನೀವು ಮಾಡುತ್ತಾ ಇದೀವಿ. ಆಮೇಲೆ ನಾವಂತೂ ಕಡ್ಡಾಯವಾಗಿ ನಿಮ್ಮ ಮಗು ಏನ್ ಬರ್ದೈತೆ, ಎಷ್ಟು ಬರ್ದೈತೆ, ಎಷ್ಟು ನಂಬರ್ ತಗೊಂಡೈತೆ ಎಲ್ಲಾ ಪೇರೆಂಟ್ಸ್ ಕರೆದು ಅವ್ರ ಆನ್ಸರ್ ಶೀಟ್ ಕೊಟ್ಟಿದ್ದೀವಿ. ನೋಡಿದಿರಿ ನೀವು ನಿಮ್ಮ ಮಗು ಕಲಿಕೆ ಯಾವ ಮಾಡ್ತಾರೆ ಅದೇ ಅಂತ. ನಾವ್ ಹೇಳ್ತಾರೆ ಈ ಕಲಿಕೆ ಏನಾದ್ರೆ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲೇಬೇಕು ಅಂತ. ಆದ್ರೆ ಯಾರೂ ಕೂಡ ಬಂದು ಸಪ್ರೇಟ್ ಆಗಿ ಯಾವತ್ತೂ ಕೇಳೇ ಇಲ್ಲ. ನಾವ್ ಹೇಳ್ತೀವಿ ಅಟ್ಲೀಸ್ಟ್ ವಾರ 15 ದಿವಸ ಬರ್ರಿ ಅಂತ, ಬರಲ್ಲ. ಅದ್ರ ಅಪರೂಪಕ್ಕೆ ಒಂದು ವಿಷಯ ಸಮಾಧಾನಕರ ವಿಚಾರ ಏನಪ್ಪಾ ಅಂದ್ರೆ, ಮಗು ಫೋನ್ ಇಟ್ಕೊಂಡಾಗ ಒಂದು ಫೋನ್ ಹಾಕ್ತಾರೆ, ಸರ್ ನಮ್ಮ ಮಗ ಫೋನ್ ಇಟ್ಕೊಂಡ ಅದೊಂದು ಸಮಾಧಾನಕರ, ಆಗೊಂಚೂರು ಅವಾಯ್ಡ್ ಆಯ್ತಾ ಅದು ಅಷ್ಟೇ ಬಿಟ್ರೆ ಇನ್ ಜಾಸ್ತಿ ಯಾರೋ ಒಂದು ಕೆಲವೇ ಪೇರೆಂಟ್ಸ್ ಮಾತ್ರ ಕೆಲಸ ಮಾಡಿರೋದು ಅಷ್ಟೇನೆ. ನನ್ನ ಮಗು ಯಾವ ಫೋನ್ ಇಟ್ಕೊಂಡ ಫೋನ್ ಕೊಟ್ಟ ಮಾತಾಡಿ ಸರ್ ಅಂತ ಹಿಡ್ಕ ಮಗು ಫೋನ್ ಕೊಟ್ಬಿಡ್ತಾನೆ. ಅದು ಅಷ್ಟೇ ಆಗಿರ್ತಕ್ಕಂಥದ್ದು, ಅದ್ಬಿಟ್ರೆ ಬೇರೆ ಏನೂ ಆಗಿಲ್ಲ. ಈಗ ಮೇಡಮ್ನವ್ರು ಇಷ್ಟು ಒಂದು ಸಮಗ್ರವಾಗಿ ಹೇಳಿದ್ರು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಹೇಳಿ. ಈಗ ಮೇಡಮ್ನವ್ರು ಅದಕ್ಕೆ ಈಗ ಎಲ್ಲ ಈಗ ಒಟ್ಟಾರೆ ಮೀಟಿಂಗ್ ಕರೆದ ಉದ್ದೇಶನೇ ಇತ್ತು, ಸಾಲ ನಾವು ನೀವೆಲ್ಲ ಸೇರಿ ಶಾಲೆಯನ್ನು ಅಭಿವೃದ್ಧಿಗೊಳಿಸ್ಬೇಕು. ಅಭಿವೃದ್ಧಿಗೊಳಿಸ್ಬೇಕಾದ್ರೆ ನಾವು ಇಲಾಖೆಯಿಂದ ಎಷ್ಟು ಕೊಡ್ತೀವಿ, ನಾವು ಇಲಾಖೆ ಪರವಾಗಿ ನಾವು ಬಂದಿದ್ದೀವಿ. ಈಗ ನಿಮ್ಮ ಅಭಿಪ್ರಾಯ ಏನು, ಅದು ಇಂಪ್ಲಿಮೆಂಟ್ ಯಾವ ರೀತಿ ಮಾಡ್ಬೋದು, ಆದ್ರೆ ಆ ವಿಚಾರ ಚರ್ಚಿಸೋಕೆ ನಮ್ಮ ಅಧಿಕಾರಿ ಕಿರಣ್ ಸರ್ ಅವರು ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ. ಅಕ್ಕ ನೀವುಗಳು ಹೇಳಿ, ಹೆಣ್ಮಕ್ಳ ವಿಚಾರ ಬಂದಿ ಹೇಳಿ, ಹೇಳಿ ಏನು ನಾಶಿ ಬಿಡಿ ಹೇಳಿ. ಸಿಂಚನ ಈಗ ಮಕ್ಳು ನಿಮ್ಮ ಅಭಿಪ್ರಾಯ ಬಂದ್ರಪ್ಪ ಹೇಳಿ. ಎದುಳು ಹೇಳ್ತಿದ್ದಾರೆ ಹಾಗೆ ಇದ್ದಿದ್ದೆ. ಇಲ್ಲಿ ಬರಮ್ಮ, ಇಲ್ಲಿ ಬಂದ್ಬಿಡು. ಹುಡುಗರು ಈಗ ನೀವು ರೆಡಿ ಆಗಕ್ಕೆ ನಿಮ್ಮಲ್ಲಿ ಏನೋ ವಿಚಾರ ಅಭಿಪ್ರಾಯಕ್ಕೆ ಬಾಬಿಡಿ. ಎಲ್ಲರಿಗೂ ನಮಸ್ತೆ. ಪ್ರತಿ ವರ್ಷ ಬರ್ತಾರೆ, ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ MLA ಬಂದಿದ್ರು, ಬಸ್ ಹಾಕ್ಸ್ತೀನಿ ಅಂತ ಹೇಳಿದ್ರು. ಯಾವುದೇ ರೀತಿ ಒಂದಿನ ಬಸ್ ಬಂತು, ಒಂದಿನ ಬಂದು ನಾವು ಇಡೀ ವರ್ಷ ಸಾಲ ಕೇಳೋಕ್ಕಾಗುತ್ತೆ? ಇಲ್ಲ ತಾನೆ. ವರ್ಷ ಪೂರ್ತಿ ಬಸ್ ಹಾಕ್ಸೋಕ್ಕೆ ಆಗಿಲ್ಲ MLA ಕೈ. ಏನೋ ಓಟ್ ಹಾಕಿ ಕೇಳಿಸ್ತಾ ಬರ್ತಾರೆ, ಒಂದೆರಡು ಮಾತು ಆಡ್ತಾರೆ, ಏನೇನು ಬೇಕು ಅಂತ ಕೇಳ್ತಾರೆ ಅಷ್ಟೇ.
ಅಲ್ಲಿ ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗಲ್ಲ. ಶಾಲೆ ಹೇಗೆ ಅಭಿವೃದ್ಧಿ ಆಗ್ತೀವಿ. ನೆಕ್ಸ್ಟು ಆಗಲೇ ಹೇಳಿದ್ರು 74 ಮಕ್ಕಳು ಇದ್ದಿದ್ದು 64 ಮಕ್ಕಳಾದ್ರು ಅಂತ. ನಮ್ಮ ಬಸ್ಸೇನು ಬೇಡ, ಸೈಕಲ್ ಕೊಟ್ಟರು ಪರವಾಗಿಲ್ಲ, ಸ್ಪೋರ್ಟ್ಸ್ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಎಲ್ಲ ತುಂಬ ಚೆನ್ನಾಗಿ ಶಾಲೆಯಲ್ಲೆಲ್ಲ ಪಾಠ ಮಾಡ್ತಾಯಿದ್ದಾರೆ. ಎಲ್ಲ ಟೀಚರ್ಸು ಅಷ್ಟೇ ತುಂಬ ಅವರು ಒಂದು ಎಫರ್ಟ್ ಹಾಕಿ ನಮಗೆ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಆಮೇಲೆ ನಾವು ಟೀಚರ್ಸ್ ವಿಸಿಗೆ ಬಂದರೆ ಎಲ್ಲ ಟೀಚರ್ಸು ಇದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ನೆಕ್ಸ್ಟು 10th ಅವ್ರಿಗೆ 6 ಗಂಟು ಕ್ಲಾಸ್ ತಗೋತಾ ಇದ್ದಾರೆ. ಹೋದ ಸಲ ನಮಗೆ 100% ಬಂದಿತ್ತು ನಮ್ಮ ಸ್ಕೂಲ್ಗೆ, ತುಂಬ ಹೆಮ್ಮೆಯ ವಿಷಯ ನಮಗೆ. ನೆಕ್ಸ್ಟ್ ಆಮೇಲೆ ಇನ್ನೂ ನಮಗೆ ಲೈಬ್ರರಿಗೆಲ್ಲ ಇನ್ನೂ ಬುಕ್ಗಳೆಲ್ಲ ಬೇಕು. ನೆಕ್ಸ್ಟು ಮಕ್ಕಳು ಇನ್ನೂ ಬೇಗ ಬಂದು 10th ಅವ್ರ ಜೊತೆ ನಾವು ಕುತ್ಕೊಂಡು ವರ್ಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಇನ್ನೂ ನಮ್ಮ ಒಂದು ಲೈಫ್ನಲ್ಲಿ ಇನ್ನೂ ಒಂದು ಮುನ್ನಡೆ ಕಾಣೋಕ್ಕೆ ಇದಾಗುತ್ತೆ. ಒಂದು ಅಭಿವೃದ್ಧಿ ಇನ್ನೂ ಸ್ಕೂಲ್ಗೆ ಆಗಬೇಕು. ನೆಕ್ಸ್ಟ್ ಆಮೇಲೆ ಎಲ್ಲ ಕ್ಲಾಸ್ ರೂಮ್ಗಳಿಗೂ ಟೈಲ್ಸ್ಗಳು ಹಾಕಿದ್ದಾರೆ. ಸ್ಪೋರ್ಟ್ಸ್ ರೂಮ್ಗೂ ಹಾಕಬೇಕಾಗಿತ್ತು, ಹಾಕಿಲ್ಲ. ಇನ್ನು ನೆಕ್ಸ್ಟ್ ಆಮೇಲೆ ನಿಧಾನಕ್ಕೆ ಹೇಳು, ಭಯ ಪಡ್ಬೇಡ. ಚೆನ್ನಾಗಿ ಮಾತಾಡ್ತಾರೆ, ಮಾತಾಡಿ ನಿಧಾನಕ್ಕೆ ಮಾತಾಡಿ. ಏನೂ ಇಲ್ಲ. ಮತ್ತು ಪೇರೆಂಟ್ಸು ಅಷ್ಟೇ ತುಂಬ ಎಲ್ಲ ಕೇರ್ ಮಾಡಬೇಕು ಮಕ್ಕಳನ್ನ. ಮನೇಲಿ ಫೋನ್ ನೋಡ್ತಾ ಇರಲಿ, ಟಿ ವಿ ನೋಡ್ತಾ ಇರಲಿ, ಯಾರು ಕೇಳಲ್ಲ. ನಮ್ಮ ಮನೇಲಿ ಯಾರು ಕೇಳೋದೇ ಇಲ್ಲ. ಫೋನಲ್ಲಿ ನೋಡಿ ಟಿ ವಿ ನೋಡಿ ನಾವು ನಮಗೆ ನಾಳೆ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ, ಅವ್ರು ಹೇಳಿ ನಮ್ಗೆ ಕೇಳೋದಿಲ್ಲ. ಮುಕ್ತ ಅವಕಾಶ ಇದೆ, ಅದು ನೋಡಲ್ಲ ಮೊಬೈಲ್. ಮಾತಾಡಿ, ಏನಿಲ್ಲ ಅಷ್ಟೇ. ಜಾಸ್ತಿ ಏನಾದ್ರು ನೋಡ್ತಾರೆ, ಫೋನ್ ನೋಡಬೇಡ, ಟಿ ವಿ ನೋಡಬೇಡ ಅಷ್ಟೇ. ಆಮೇಲೆ 10 ಗಂಟೆಗೆ ಮನಿಕೋ, ನಾವು ಎಷ್ಟಾರು ಓದ್ತಾ ಇದ್ವಿ, ಬೇಗ ಮನಿಕೋ ಅಂತ ಹೇಳ್ತಾರೆ. ಯಾಕೆಂದರೆ 7:30 ಬಸ್ಸಿಗೆ ಬರ್ಬೇಕಲ್ಲ, ಬೇಗ ಹೇಳ್ಬೇಕು ಅಂತ ಅಷ್ಟೇ ಅವ್ರು ಹೇಳೋದು. ಬೆಳಗ್ಗೆ ಬೇಗ ಎದ್ದು ಓದ್ತಾ ಇರಲಿ, ಇಷ್ಟು ಬೇಗ ಯಾಕೆ ಓದ್ತಿ, ನೀವು ಮುಂದೆ ಬೆಳೆಯೋ ಮಕ್ಕಳು ಅಂತ ಹೇಳ್ತಾರೆ. ನಾವು ಹೆಚ್ಚು ಓದಿರ್ತೀವಿ, ಆಮೇಲೆ ಪೇರೆಂಟ್ಸು ಎಲ್ಲರೂ ಹೋಗ್ಬೇಕಾದ್ರೆ ಅಷ್ಟೇ, ಮಕ್ಕಳೆಲ್ಲ ಅಪ್ಸೆಟ್ ಆಗಿರ್ತಾರೆ, ಅವ್ರು ಬರ್ದಂಗೆ ಮಾಡ್ತಾರೆ ಸ್ಕೂಲ್ಗೆ. ಹೇಳ್ಬೇಕು ಅಂದರೆ ಪೇರೆಂಟ್ಸೇ ಸರಿ ಇಲ್ಲ. ಎಲ್ಲ ಆಗಿರ್ತಾರೆ ಅಂತ ಹೇಳೋದಾದ್ರೆ ಕೆಲವು ಮನೇಲಿ ಮಾತ್ರ ಪೇರೆಂಟ್ಸೇ ಸರಿ ಇಲ್ಲ. ಮಕ್ಳು ಏನೇ ಮಾಡ್ತಾ ಇರಲಿ ಅವರೇ ಸರಿ. ಯಾಕಂದರೆ ಒಂದಿರೋದು ಮಕ್ಕಳಿರ್ತಾರೆ, ಏನಾದ್ರು ಮಾಡಲಿ ಅವರೇ ಸರಿ, ಅವರೇ ಚಿನ್ನಾರ ಅನ್ನ ಎಲ್ಲ ಅಂತ ಮುಂದಕ್ಕೆ ಇರ್ತಾರೆ ಅಷ್ಟೇ. ಫಾರೆಸ್ಟಲ್ಲಿ ಬರ್ತಾಯಿರ್ತಾರೆ, ಯಾರೋ 1-2 ಮಕ್ಕಳು ಕರ್ಕೋಗಕ್ಕೆ ಬರ್ತಾರೆ. ನೆಕ್ಸ್ಟ್ ಆಮೇಲೆ ಎಷ್ಟೊತ್ತಾರು ಬರಲಿ, ಏನಾರು ಬರಲಿ ಕೇಳೋದಿಲ್ಲ, ಏನು ಮಾಡೋದೇ ಇಲ್ಲ. ನೆಕ್ಸ್ಟ್ ಆಮೇಲೆ ಫೋನ್ ಎಲ್ಲ ತರಂಗಿಲ್ಲ, ಯಾರು ತರ್ತಾನೂ ಇಲ್ಲ ಸ್ಕೂಲ್ಗೆ. ಇನ್ನೂ ಅಭಿವೃದ್ಧಿ ಕಾಣಬೇಕು ಅಂತ ನಮ್ಮ ಸ್ಕೂಲ್ಗೆ ತುಂಬ ಧನ್ಯವಾದಗಳು. ಪುಟಿ ತನ್ನ ಅಭಿಪ್ರಾಯ ಸೂಚಿಸಿದೆ. ಆ ಮಗು ಅಭಿಪ್ರಾಯ ಪ್ರಕಾರ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ, ಒಂದ್ ಕಡೆ ಅತಿವೃಷ್ಟಿ ಆದ್ರೆ ಇನ್ನೊಂದ್ ಕಡೆ ಅನಾವೃಷ್ಟಿ. ಹಂಗಾಗತ್ತೆ, ಕೆಲವು ಮನೆ ಹಂಗೆ ಆಗತ್ತೆ. ಕೆಲವು ಮನೆಗೆ ಅವ್ರ ಮನೇಲಿ ನೋಡ್ತಾರೆ ಪರಿಸ್ಥಿತಿ, ಅವ್ರು ಓದ್ತೀನಿ ಅಂದ್ರೆ ಓದ್ಬೇಡ, ಕೆಲವು ಮನೆ ಓದಲ್ಲ, ಓದು ಅಂತ ಅವ್ರ ತುಂಬಾ ಒತ್ತಾಯ ಪಡ್ತಾರೆ. ಕೆಲವು ಪೇರೆಂಟ್ಸ್ ನೀನ್ ಏನಾದ್ರು ಮಾಡ್ಕೊ. ಇನ್ನೊಂದು ವಿಚಾರ ಏನ್ ಗೊತ್ತಾ, ನಮ್ಮ ಪೇರೆಂಟ್ಸ್ ಬರ್ತಾರೆ, ನಮ್ಮ ಮಗು ಯಾವ ಕ್ಲಾಸ್ ಅಂತ ಕೆಲವ್ರು ಕೇಳ್ತಾರೆ. ಅದು ತುಂಬಾ ಬೇಜಾರು ವಿಚಾರ. ಡೈರೆಕ್ಟ್ ಬಂದ್ರೆ ನಮ್ಮ ಮಗ 8ನೇ ಕ್ಲಾಸ್ ಅವನೇ ಅಂತ ಹೇಳಿದ್ರೆ ಸಾಕು, ಇಲ್ಲ 10 ಅವನೇ ಅಂತ ಹೇಳಿದ್ರೆ ಸಾಕು. ನಮ್ಮ ಮೈದ್ ಎಲ್ಲಿದ್ರೆ ಸಹ ಈಗ ನಮ್ಮ ಪೇರೆಂಟ್ಸ್ ಕೆಲವರು ಈ ತರ ಇದ್ದಾರೆ. ದಯಮಾಡಿ ನಿಮ್ಮ ಮಗು ಯಾವ ಕ್ಲಾಸ್ ಓದ್ತಿದ್ದಾನೆ, ಏನ್ ಓದ್ತಿದ್ದಾನೆ, ಅವ್ನು ಓದ್ತಾನೆ ಇಲ್ವಾ, ಸರ್ ನೀವು ಹೋಮ್ವರ್ಕ್ ಕೊಡ್ತಾ ಇದಾರೆ ಇಲ್ವಾ ಅಂತ ಬಂದು ಕೇಳಿ. ನಮ್ಮಲ್ಲಿ ಒಂದಂತ ಹೇಳಿದೆ ಕೇಳಿ, ಪ್ರತಿದಿನ ಹೋಮ್ವರ್ಕ್ ಅಂತ ಇಲ್ದಾನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಎಂಥ ಕಾರ್ಯಕ್ರಮ ಇರಲಿ, ಏನಾದ್ರು ಇರಲಿ, ಕಡೆ ಪಕ್ಕ ಕಾಪರೇಟಿಂಗ್ ಅಂತ ಡೈಲಿ ಇದ್ದೇ ಇರ್ತದೆ, ಭಾನುವಾರನು ಸೇರಿದಂಗೆ. ಅದಂತೂ ಮಿಸ್ ಮಾಡಲ್ಲ ನಾವು. ಆಮೇಲೆ ಕಾಪರೇಟಿಂಗ್ ತಗೊಂಡು ನೋಡಿ, ಪ್ರತಿ ಸಲ ತಿದ್ದಿದ್ದೀವಿ. ಆಮೇಲೆ ಯಾರು ಬಂದು ಬಸಪ್ಪ ಒಬ್ಬರೇ ಬಂದು ಕೇಳಿದ್ದ, ಕಾಪರೇಟಿಂಗ್ ಜಾಸ್ತಿ ಹಿಂಗೆ ಇಂಟು ಹಾಕಿದ್ರಲ್ಲ ಯಾಕೆ ಸರ್ ಅನ್ನೋದು ಒಬ್ಬರೇ ಕೇಳಿದ್ರು. ಇದು ಯಾರು ಬಂದು ಕೇಳಿಲ್ಲ. ನಾನು ಅವ್ರಿಗೆ ಉತ್ತರ ಕೊಡುವ, ಯಾಕೆ ಹಾಕಿದ್ದೀನಿ, ಯಾಕೆ ತಿದ್ದಿದ್ದೀವಿ ಅನ್ನೋದಕ್ಕೆ. ಅದ್ರ ಉದ್ದೇಶ ಏನಪ್ಪ, ಪೇರೆಂಟ್ಸ್ ತಗೊಂಡು ನೋಡಲಿ, ಯಾಕೆ ಇಷ್ಟು ಇಂಟು ಹಾಕೋರೆ ಅನ್ನೋದು ಅವ್ರೊಂಚೂರು ಹೇಳಲಿ ಅಂತ. ಯಾಕೆ ನಾವು ತಪ್ಪು ಬರ್ದ್ರೆ ಮಗು ರೈಟ್ ಹಾಕೋಕ್ಕಾಗಲ್ಲ. ಈ ರೀತಿಯಾಗಿ ಎಲ್ಲ ಕನ್ನಡ ಆಗ್ಬೋದು, ಹಿಂದಿ ಆಗ್ಬೋದು, ಇಂಗ್ಲೀಷ್ ಎಲ್ಲ 3 ಸಬ್ಜೆಕ್ಟು ಕಾಪರೇಟಿಂಗ್ ಪರಿಸ್ಥಿತಿ ಎಲ್ಲ ನೋಡಿರ್ತೀವಿ. ಏನಿಲ್ಲ ಅದು ಇದ್ದೇ ಇರ್ತದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ವರ್ಕು ಇರ್ತವೆ. ದಯಮಾಡಿ ನೀವು ಅದನ್ನು ಬರ್ಸಿ. ಜೊತೆಗೆ ಕಡೆ ಪಕ್ಷ ನೀವು ಬರೋಕ್ಕಾಗಲೇ ಇಲ್ವಾ, ಇವತ್ತು ನೋಡಿ ನಾವು 10ವರೆಗೆ ನಿಮ್ಮ ಕರೆಯೋದಕ್ಕೆ ಪ್ರಾರಂಭಿಸೋರೆ ಎಷ್ಟೊತ್ತು ಸೇರಿದೆ ಎಲ್ಲರೂ ಹಿಂಗಾಗ್ತೀರ. ಅಟ್ಲೀಸ್ಟ್ ಫೋನ್ನಾದ್ರೂ ಮಾಡಿ ನಿಮ್ಮ ಮಗು ಬೆಳವಣಿಗೆ ಬಗ್ಗೆ ತಿಳ್ಕೊಳ್ಳಿ. ಇಷ್ಟು ಹೇಳ್ತಾ ಜೊತೆಗೆ ಇನ್ನೇನಾದ್ರು ಹೆಚ್ಚಿನ ವಿಚಾರ ಇದ್ರೆ ಮಾತನಾಡಿ. ದಯಮಾಡಿ ವೇದಿಕೆಯಲ್ಲಿ ಅಧಿಕಾರಿಗಳಿದ್ದಾರೆ,
ನಮ್ಮ ಅಧ್ಯಕ್ಷತೆ ವಹಿಸಿದ ನಮ್ಮ ಮೆಂಬರ್ SDMC ಮೆಂಬರ್ಸ್ ಎಲ್ಲ ಇದ್ದಾರೆ. ತಮ್ಮ ಅಭಿಪ್ರಾಯ ಹೇಳ್ಬೇಕು. ಮಕ್ಳು ಈ ಕಡೆ ಗಂಡ್ಮಕ್ಳ ಬನ್ನಿ, ಯಾರು ಗಂಡ್ಮಕ್ಳು ಪರವಾಗಿ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕಿರಣ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೋರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಕಿರಣ್ ಅಂತ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಶಾಲೆಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಒಂದು ಅಟೆಂಡೆನ್ಸ್ ಕಮ್ಮಿ ಇದೆ. ಅದು ಏನಕ್ಕೆ ಅಂತ ಅವರೇ ಹೇಳಿದ್ರು, ಬಸ್ ಫೆಸಿಲಿಟೀಸು ಇಲ್ಲ, ಅದಕ್ಕೋಸ್ಕರ ಮಕ್ಕಳದ್ದು ಅಟೆಂಡೆನ್ಸ್ ಕಮ್ಮಿ ಆಗ್ತಿದೆ ಅಂತ. ಅದಕ್ಕೆ ನಾವು ಈಗ ಇದರಲ್ಲಿ ನಡಾವಳಿ ಮಾಡ್ತಾರೆ. ಈಗ ಏನೇನು ಕುಂದುಕೊರತೆ, ಈ ಶಾಲೆಗೆ ಏನೇನು ಕುಂದುಕೊರತೆ ಇದೆ, ಮುಂದೆ ಏನು ಡೆವಲಪ್ ಮಾಡಬೇಕು ಅನ್ನೋದು ಮೇಡಮ್ ಒಂದು ನಡಾವಳಿ ಮಾಡ್ತಾರೆ. ಅಲ್ಲಿ ನಾವು ಇದು ಬಸ್ ಫೆಸಿಲಿಟೀಸ್ ತುಂಬಾ ಕಡಿಮೆ ಇದೆ, ಅದಕ್ಕೆ ಹಾಜರಾತಿ ಕಮ್ಮಿ ಇದೆ ಅಂತ ನಾವು ಇದರಲ್ಲಿ ಸೇರಿಸ್ತೀವಿ. ಅದಾದ್ಮೇಲೆ ಶೌಚಾಲಯದ ಬಗ್ಗೆ ಸರ್ ಹೇಳಿದ್ರು, ಆಲ್ರೆಡಿ ಈಗ ವರ್ಕ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈಗ ಇದು RO ಪ್ಲಾಂಟ್ ನಾನು PDO ಸರ್ ಜೊತೆ ಮಾತಾಡ್ತೀನಿ. ಸರ್ ಯಾವ್ದಾದ್ರು ಫೈನಾನ್ಸ್ದು ಇದು ಬಂದ್ರೆ 50 ಫೈನಾನ್ಸ್ ಕಮಿಷನ್ ಏನಾದ್ರು ಅಮೌಂಟ್ ಬಂದ್ರೆ ಸ್ವಲ್ಪ ಫಸ್ಟ್, ಯಾಕೆಂದ್ರೆ ಮಕ್ಳಿಗೆ ಈಗ ನೀರು ಚೆನ್ನಾಗಿದ್ರೆ, ಈಗ ನೀರುಗಳಂತೂ ಈಗಿನ ನೀರುಗಳು ಬೋರ್ವೆಲ್ ಎಲ್ಲ ಅದು ಇದು ರಾಸಾಯನಿಕ ಇದು ಎಲ್ಲ ಬರ್ತಿದೆ, ಮಕ್ಳು ಕುಡಿಯೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಬೇಸಿಕ್ ಫೆಸಿಲಿಟೀಸ್ ಅಂದ್ರೆ ನೀರು, ಏನಿಲ್ಲ ಅಂದ್ರೂ ನೀರೊಂದು ಕರೆಕ್ಟಾಗಿ ಇರಬೇಕು. ನಾನು PDO ಸರ್ ಜೊತೆ ಮಾತಾಡಿ ಆದ್ರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ಯಾರು ಪ್ಲಾಂಟ್ ಇದಕ್ಕೆ ಯಾವ್ದಾದ್ರು ಫೈನಾನ್ಸ್ ಇದಿದ್ರೆ ಅಂತ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ನಮ್ಮ ಈ ಸಭೆಯಲ್ಲಿ ತೀರ್ಮಾನ ಪ್ರಕಾರವಾಗಿ ನಮ್ಮ ಶಾಲೆಗೆ ಏನು ಕುಂದುಕೊರತೆಗಳಿವೆ, ಅವುಗಳ ಬೆಳವಣಿಗೆಗೆ ಏನು ನಮ್ಮ ಕಡೆಯಿಂದ ಏನು ಹಾಕಬೇಕು ಅದನ್ನ ಸಪೋರ್ಟ್ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷ ನುಡಿದಿದ್ದಂಥ ಕಿರಣ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ರಾಮಸಿಂಗರ್ ಸರ್ ಅವರನ್ನ ಕೋರ್ತಾ ಇದ್ದೀನಿ. ಇಂದು ನಮ್ಮ ಶಾಲೆಯಲ್ಲಿ ದಿನಾಂಕ 18ರಿಂದ 20ರವರೆಗೆ ಪ್ರಕ್ರಿಯೆ ದಿನಾಂಕ ಅಂತೇಳಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಇತ್ತು. ಅದರ ಅಂತಿಮ ದಿನ ಇಂದು 21ನೇ ತಾರೀಕು ಶಾಲಾ ಸಭೆ ಅಥವಾ ಪೋಷಕರ ಸಭೆ ಅನ್ನೋ ಒಂದು ಅಂತಿಮವಾಗಿ ಈ ಕಾರ್ಯಕ್ರಮ ಕೊನೆಗೊಳ್ಳುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಬುದ್ಧ ಸರ್ ಅವರು ಮತ್ತು ವ್ಯವಸ್ಥಾಪಕ ರೂಪನ್ ಮೇಡಮ್ ಇವರು ಎಲ್ಲ ಇದ್ದಾರೆ. ಈ ಒಂದು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯವರೆಲ್ಲ ಮತ್ತು ಪೋಷಕ ಬಂಧುಗಳು. ಇಂದು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಮಾತಾಡ್ಬೇಕಾದ್ರೆ ಬಸಪ್ಪ ಮಾತಾಡಿದ್ದು ಭಾಳ ಅದು ಒಂದು ಅರ್ಥಗರ್ಭಿತ, ಇದಕ್ಕೆ ರಿಲೆವೆಂಟ್ ಆಗಿರುವಂಥ ಶಾಲೆಗೆ. ಯಾಕೆ ಅಂತ ಹೇಳಿದ್ರೆ ಈಗ ಮೇಡಮರು ಎಲ್ಲ ಇನ್ ಡೀಟೇಲ್ ಎಲ್ಲ ಹೇಳಿದ್ದಾರೆ, ಮತ್ತು ಅದನ್ನು ವಾಸ್ತವವಾಗಿ 3 ದಿನ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಇದು ಪರಿಶೀಲನೆಯನ್ನೇ ಉದ್ದೇಶ ಇದೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ಅಂತೇಳಿ ಇದು ಬೆಂಗಳೂರು ನಿರ್ದೇಶನಾಲಯದ ಅಡಿಯಲ್ಲಿ ಬಂದಿರುತ್ತದೆ. ಇದು ತಾಲೂಕ್ ಪಂಚಾಯಿತಿ ಒಂದು ಆದೇಶದ ಅನ್ವಯ ಕಾರ್ಯಕ್ರಮ ನಡೀತಾ ಇದೆ. ಇದು ಸೆಲೆಕ್ಟೆಡ್ ಸ್ಕೂಲ್. ಸೊ ನಾವಿನ್ನು ಎಲ್ಲವನ್ನು ಅವ್ರು ಏನು ಕೇಳಿದ್ದಾರೆ ಅವನ್ನೆಲ್ಲ ದಾಖಲಾತಿಗಳನ್ನು ಮುಗಿಸಿದ್ವಿ. ಮೇಡಮ್ ಅವರು 2022-23ನೇ ಸಾಲಿನ ಲೆಕ್ಕ ಪರಿಶೋಧನೆ ಎನ್ನುವ ಕಾರ್ಯಕ್ರಮದಲ್ಲಿ ಸೊ 2022-23ರಲ್ಲಿ ನಮ್ಮ SDMC ಖಾತೆಗೆ ಒಟ್ಟು ಇರುವಂಥ ಹಣ 34,800 ಸಮಥಿಂಗ್ ಇದೆ. ಅದಕ್ಕೆ ಏನು ಅಂತ ಹೇಳಿದ್ರೆ ಅದು ಸೂಸಾಕ್ಸದು 23,565 ರೂಪಾಯಿ. ಅದು ಅವ್ರು ಚೆಕ್ ಕೊಡಬೇಕು, ಯಾರಿಗೆ ಅಂಗಡಿಯವ್ರಿಗೆ ಚೆಕ್ ಕೊಟ್ಟಾಗ ಅವರು ಸೂಸಾಕ್ಸ್ಗಳನ್ನು ಕೊಡಬೇಕು. ಇನ್ನು 4,500 ರೂಪಾಯಿ ಶೌಚಾಲಯ ನಿರ್ವಹಣೆ ಅಂತ ಬಂದಿತ್ತು. ಆ ಶೌಚಾಲಯ ನಿರ್ವಹಣೆದು ಮಾಮೂಲಿ ಪೆನಾಲು ಡೆಟಾಲು ಅಥವಾ ಮ್ಯಾಟ್ಗಳು ಇವು ಸಮಥಿಂಗ್ ತಗೊಳ್ಬೇಕು. ಇದು ಅದು SDMC ಅಧ್ಯಕ್ಷ ಮೂಲಕ ನಡೆಯುತ್ತೆ. ಮತ್ತು ಸಮವಸ್ತ್ರಗಳನ್ನು ಸರ್ಕಾರದಿಂದ ಕೊಡುವಂಥ 2 ಜೊತೆ ಸಮವಸ್ತ್ರಗಳನ್ನು ಕೊಡ್ತದೆ. ಮತ್ತು ಉಚಿತವಾದ ಪಠ್ಯಪುಸ್ತಕಗಳನ್ನು, ಅಭ್ಯಾಸ ಪುಸ್ತಕಗಳನ್ನು ನೀಡ್ತದೆ. ಅವನ್ನೆಲ್ಲ ತಲುಪಿಸಿದ್ದೀವಿ. ಮತ್ತು ತಲುಪಿಸಿರೋದಕ್ಕೆ ನಾವು ಎಲ್ಲ ಅವರ ಮಕ್ಕಳ ಸಹಿಯನ್ನು ಪಡೆದಿರ್ತೇವೆ. ಮತ್ತು ಶಾಲಾ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ನೀರು, ಕುಡಿಯೋ ನೀರು ಅಂತ ಹೇಳಿದಾಗ ನಾವು ಕುಡಿಯೋ ನೀರೋದಕ್ಕೆ ಪ್ರತಿ ತಿಂಗಳಿಗೂ ಒಂದೊಂದು ಲೆಟರನ್ನ ನಾವು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀವಿ. ಮತ್ತು ನಾವು OCಗಳನ್ನು ಇಟ್ಕೊಂಡಿದ್ದೀವಿ. ನಾವು ಒತ್ತಾಯ ಮಾಡಿದ್ದೀವಿ,
ಬಟ್ ಮೊದಲಿದ್ದು ಪಿ ಡಿ ಒ ಮೇಡಮ್ರವರು ಬೋರು ರಿಪೇರಿ ಇತ್ತು, ಅದನ್ನು ಮಾಡಿಸ್ಕೊಟ್ಟಿದ್ದಾರೆ, 2 ಸರಿ ಮಾಡಿಸ್ಕೊಟ್ಟಿದ್ದಾರೆ ಪಾಪ ಅವರು. ಅನಂತರ ಈಗ ಕೆಟ್ಟೋಯ್ತು ಅದು. ಆದರೆ ಈ ಪಿ ಡಿ ಒ ಸರು ಹೊಸ್ದಾಗಿ ಬಂದವರು ಇದು ಯಾವುದೇ ರೀತಿ ನಮ್ಮ ಅನುದಾನ ಒಳಗೆ ಒಳಪಡಲ್ಲ ಅನ್ನೋ ರೀತಿ ಹೇಳ್ತಿದ್ರು. ಈಗ ಲಾಸ್ಟ್ ವೀಕು ನಮ್ಮ ತಾಲೂಕ್ ಪಂಚಾಯತಿ ಇ ಒ ಮೇಡಮ್ ವೀಣಾ ಮೇಡಮ್ರವರು ಇಲ್ಲಿ ನಮ್ಮ ಶಾಲೆಗೆ ಭೇಟಿ ನೀಡಿದರು. ಭೇಟಿ ನೀಡಿದಾಗ ನಾವು ಎಲ್ಲ ಪ್ರಸ್ತಾಪ ಮಾಡಿದಾಗ ಅವರು 15ನೇ ಹಣಕಾಸು ಯೋಜನೆಯಲ್ಲಿ ನೀನು ಹೊಸದಾಗೆ ತೆಗೆದು ಅದನ್ನು ಪರ್ಚೇಸ್ ಮಾಡಿ ಇಲ್ಲಿ ಒಂದು ಇನ್ಸ್ಟಾಲ್ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಸೊ ಈಗ ನಾವು ಯಾವುದು ಪ್ರತಿಭಾ ಕಾರಂಜಿಯಲ್ಲಿ ಅವರು 5,000 ಹಣ ಕೊಡಬೇಕು ಅಂತ ಹೇಳಿತ್ತು, ಬಟ್ 4,000 ಹಣ ಕೊಟ್ಟಿದ್ರು. ಅದರಲ್ಲಿ ನಾವು ಪ್ರತಿಭಾ ಕಾರಂಜಿಯಲ್ಲಿ ಅದು ಉಳಿದಿದ್ದಂತಹ 4,000 ಹಣವನ್ನು ನಾವು ಬೋರ್ ರಿಪೇರಿಯನ್ನು ಮಾಡಿಸಿದ್ದೀವಿ. ನಿನ್ನೆ ತಾನೇ ಬಂದು ಅವರು ಬೋರನ್ನು ಇದನ್ನು ಬಿಟ್ಟು ಈಗ ನೀರು ಬರೋ ರೀತಿ ಮಾಡಿದ್ದಾರೆ. ಇದು ಶೌಚಾಲಯಕ್ಕೆ ಅಥವಾ ಗಿಡಗಳಿಗೆ ಆಗುವಂಥ ವ್ಯವಸ್ಥೆ. ಮತ್ತು ಕುಡಿಯಬೇಕು ಅಂತ ಹೇಳಿದ್ರೆ ನಾವು ಪಬ್ಲಿಕ್ ವಾಟರ್ ಏನಿದೆ ಟ್ಯಾಂಕು ಅದರಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಅಡುಗೆ ಮನೆ ಟ್ಯಾಂಕು ಹೋಗ್ತದೆ, ಅದನ್ನು ಕುಡಿಬೇಕಾಗ್ತದೆ. ಅದು ಯೋಗ್ಯ ಇದೆ, ಏನು ತೊಂದರೆ ಇಲ್ಲ. ಟೆಸ್ಟೆಲ್ಲ ಮಾಡಿಸಿದ್ದೀವಿ. ಅದರಲ್ಲಿ ಏನು ಅದರ pH ಮೌಲ್ಯ ಇದೆ, ಅದರದ್ದು ತೊಂದರೆ ಇಲ್ಲ, ಕುಡಿಬೋದು, ಏನು ಸಮಸ್ಯೆ ಇಲ್ಲ. ಸೊ ಇದು ಇರುವಂಥದ್ದು. ಮತ್ತು ಕಾಂಪೌಂಡು ಅಂತ ಹೇಳಿದಾಗ ಇದು ನರೇಗಾ ಮೂಲಕ ಮಾಡುವಂಥದ್ದು. ಯಾರೂ ನರೇಗಾದಲ್ಲಿ ಕೂಲಿ ಅವ್ರಿಗೆ ಹೋಗುವಂಥದ್ದು ಯಾರು ಜನ ಸರಿಯಾಗಿ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಯಾರು ಮುಂದೆ ಬರಲ್ಲ ಅನ್ನೋದು ಪಿ ಡಿ ಒ ಸರ್ ಅವರ ಪ್ರಸ್ತಾಪ. ಅದು ಒಂದು. ಮತ್ತು ಶೌಚಾಲಯ ಅಂತ ಹೇಳಿದ್ರೆ 2020-21ನೇ ಸಾಲಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆ, ನಮ್ಮ ಬಿ ಒ ಆಫೀಸ್ ಕಡೆಯಿಂದ 3 ಲಕ್ಷ ಮತ್ತು ZP-ಯಿಂದ ಜಿಲ್ಲಾ ಪಂಚಾಯತಿನಿಂದ 2.25 ಲಕ್ಷ, ಒಟ್ಟು 5,25,000ಕ್ಕೆ ಅನುಮೋದನೆ ಆಗಿದೆ. ಅನುಮೋದನೆಯನ್ನು 2020-21ರಲ್ಲೇ ಮಾಡಿ ನಮಗೆ ಕೊಟ್ಟಿದ್ದರು. ಲಾಸ್ಟ್ ಅಕ್ಟೋಬರ್ನಲ್ಲಿ ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಮಂಡ್ಯ ತಾಲೂಕಿನ ಮುಖ್ಯ ಶಿಕ್ಷಕರ ಸಭೆಯನ್ನು ನಮ್ಮ TP ತಾಲೂಕ್ ಪಂಚಾಯತಿ ಇ ಒ ಮೇಡಮ್ರವರು ಮೀಟಿಂಗ್ ಕರೆದಿದ್ರು. ಆ ಸಭೆಯಲ್ಲಿ ಹೇಳಿದ್ರು ಈ ರೀತಿ ಇದೆ, ಮತ್ತು ನಾವು ಅನುಮೋದನೆ ಆಗಿರುವಂಥ ಅದನ್ನೆಲ್ಲ ತೋರಿಸಿದಾಗ ಅವರು ಅವನ್ನೆಲ್ಲ ಬರ್ಕೊಂಡು ಇಂಜಿನಿಯರ್ಗೂ ಹೇಳಿ, ಪಂಚಾಯತಿಗೆ ಒಬ್ಬೊಬ್ಬರು ಇಂಜಿನಿಯರ್ ಇರ್ತಾರೆ, ಆ ಇಂಜಿನಿಯರ್ನ ಹೇಳಿ ಎಲ್ಲ ಮಾಡಿ ರೆಸೊಲ್ಯೂಷನ್ ಎಲ್ಲ ಮಾಡಿಸಿದ್ರು. ಬಟ್ ಇದು ಬಂದಾಗ ಇಲ್ಲಿ ಪಂಚಾಯತಿ ಬಂದಾಗ ಏನಾಯಿತು, 5.25 ಲಕ್ಷ ಇದೆ ಅಂದರೆ ಟೆಂಡರ್ ಆಗಬೇಕಿತ್ತು ಕಾಂಟ್ರಾಕ್ಟ್ರಿಗೆ, ಅದ್ರ ಮೂಲಕ ಆಗಿ ಮಾಡಿಸುವಂಥದ್ದು. ಅದಕ್ಕೆ ಯಾರು ಇಲ್ಲಿ ಏನು ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ಅವರು ಇದರಿಂದ PWD-ಯಿಂದ ಅವರು ಏನೋ ಗುತ್ತಿಗೆದಾರರು ಅಂತೇಳಿ ಒಂದು ಪರ್ಮಿಷನ್ ಇರಬೇಕು ಅಂತ. ಅವರು ಇಲ್ಲಿ ಯಾರೂ ಇಲ್ಲ, ಅದರಿಂದ ಇದನ್ನು ಮಾಡೋಕ್ಕಾಗಲ್ಲ ಅಂಥೇಳಿ ನೋಡಿ. ಎಷ್ಟು 4-5 ವರ್ಷ ಇತ್ತು, 5 ವರ್ಷ ಆಯ್ತಾ ಇದೆ, ಆದರೆ ಇನ್ನೂ ಆಗಿಲ್ಲ. ಬಟ್ ಈ ವರ್ಷ ಏನೋ ಅದನ್ನು 5.25 ಲಕ್ಷನ 4 ಲಕ್ಷಕ್ಕೆ ಇಳಿಸಿ 1.25 ಲಕ್ಷನ ಅವರೇ ಇಟ್ಕೊತಾ ಇದ್ದಾರೆ ಪಂಚಾಯತಿಯಿಂದಲೇ. ಬಟ್ ನಮ್ಮ ಇಲಾಖೆಯಿಂದ 3 ಲಕ್ಷ ಬಂದಿದೆ. ಬಟ್ ಅದರಲ್ಲಿ 3 ಲಕ್ಷಕ್ಕೆ 1 ಲಕ್ಷನ ಪಂಚಾಯತಿಯಿಂದ ಹಾಕಿ ಈಗ ಶಿವಣ್ಣವರು ಅವ್ರನ್ನ ಗ್ರಾಮ ಪಂಚಾಯತಿ ಮೆಂಬರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಆಗಿಲ್ಲ, ಏನೋ ನೆಕ್ಸ್ಟ್ ವೀಕ್ ಸೋಮವಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಈಗ ನಾವಲ್ಲಿ ತಾಲೂಕ್ ಪಂಚಾಯತಿಲಿ ಈಗ ಮೇಡಮ್ನವ್ರನ್ನ ಸುಮಾರು ಶಾಲೆಗಳು ನಮ್ಮ ಶಾಲೆ ಒಳಗೊಂಡಂತೆ ಮಾತಾಡಬೇಕು. ಶಿಕ್ಷಕರಿಗೂ ಶೌಚಾಲಯಗಳು ವ್ಯವಸ್ಥೆ ಇಲ್ಲ, ಶಿಕ್ಷಕರಿಗೆ ಬೇಕು ಮತ್ತು ಮಕ್ಕಳಿಗೂ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಶಿಕ್ಷಕರಿಗೆ ಅಂತೇಳಿ ಇದು ಯಾವುದೇ ರೀತಿಯ ಸಪ್ರೇಟ್ ಶೌಚಾಲಯಗಳು ಬರಲ್ಲ, ಯಾವುದೇ ಇದು ಸರ್ಕಾರದ ಅಡಿಯಲ್ಲಿ ಬರಲ್ಲ, ಮಕ್ಕಳಿಗೆ ಏನು ಮಾಡ್ತಾರೆ ಅವುಗಳನ್ನೇ ಬಳಸ್ಕೊಳ್ಳುವಂಥದ್ದು ಅಂತೇಳಿ ಹೇಳಿದ್ರು. ಅದರಿಂದ ಈಗ ಆಗುವ ಸಾಧ್ಯತೆ ಇರ್ಬೋದು, ನೋಡುವ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ದೀವಿ ಇದು ಶೌಚಾಲಯ ಆಗಬೇಕು. ಮತ್ತು ಬೋರ್ ಈಗ ರಿಪೇರಿ ಆಗಿದೆ, ನೀರು ಬರೋ ಸಾಧ್ಯತೆ ಇದೆ. ಕಾಂಪೌಂಡ್ ಆಗಿಲ್ಲ, ಕಾಂಪೌಂಡ್ ಇರೋದ್ರಿಂದ ಏನಾಯ್ತಾ ಇದೆ ಅಂದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ರಜಾಗಳಾಗ್ಬೋದು ಅಥವಾ ಬಾಟಲ್ಗಳಾಗ್ಬೋದು, ಎಲ್ಲ ಡ್ರಿಂಕ್ಸ್ ಮಾಡೋದು ಬಾಟಲ್ಗಳು, ಆಮೇಲೆ ಕೆಲವರು ಇಲ್ಲೇ ಅಡುಗೆ ಮಾಡಿಬಿಡ್ತಾರೆ, ಎಲ್ಲ ಪಾತ್ರೆ ಎಲ್ಲ ತಂದಿರ್ತಾರೆ. ಅಲ್ಲಿ ಪಿಲ್ಲರ್ ಇದೆಯಲ್ಲ ಆ ಮನೆಯಲ್ಲಿ ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ಕೋತಾರೆ, ಅಥವಾ ಅವ್ರು ಏನೇನೋ ಬೇರೆ ಇರ್ತವೆ ಅವೆಲ್ಲ ಮಾಡ್ಕೊತಾರೆ. ಅಲ್ಲಲ್ಲೇ ಬಾಟಲ್ಗಳೆಲ್ಲ ಬಿದ್ದಿರ್ತವೆ. CC ಕ್ಯಾಮ್ರಾಗಳು ಈಗ ಕಡಿಮೆ ಆಗಿದೆ ಸರ್, ಈಗ ಕಡಿಮೆ ಆಗಿದೆ. ಪೊಲೀಸ್ ಸ್ಟೇಷನ್ ಇದು ಮಾಡಬೇಕು ಅಂತ ಬರ್ತಾರೆ. 2 ಪುಟ್ಟ ಅಂತಂದ್ರೆ ಅವರು ಬರಲ್ಲ. CC ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಮೊದಲೆಲ್ಲ ಅದು ಆ ರೀತಿ ಆಯ್ತಾಯಿತ್ತು. ಇದು ಒಂದು ಇವೆಲ್ಲ ಸ್ವಲ್ಪ ಕಡಿಮೆ
ಸ್ವಲ್ಪ ಕ್ರಮೇಣ ಎಲ್ಲ ಕಡಿಮೆ ಆಯ್ತಾ ಇದೆ, ಏನು ತೊಂದರೆ ಇಲ್ಲ. ಬಟ್ ಪೇರೆಂಟ್ಸು ಏನು ಮಾಡಬೇಕು ಅಂದರೆ ಬಸಪ್ಪ ಹೇಳಿದಾಗ ವಿಶೇಷವಾಗಿ ಕಾಳಜಿ ತಗೋಬೇಕು. ಪ್ರತಿ ಮಗು ಬಗ್ಗೆ ಅಬ್ಸರ್ವೇಷನ್ ಇದ್ದರೆ ಮಗು ಓದ್ತಾ ಇದೆಯಾ ಇಲ್ವಾ, ಕ್ಲಾಸಿಗೆ ರೆಗ್ಯುಲರಾಗಿ ಬರ್ತಾ ಇದೆಯಾ, ಮತ್ತು ಅವನು ಯಾವ ರೀತಿ ಅವ್ನ ಪ್ರೋಗ್ರೆಸ್ ಅದೇ ಅನ್ನೋದನ್ನೆಲ್ಲ ನೀವು ಬಂದು ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಬಂದ್ರೂ ಪರವಾಗಿಲ್ಲ. ನಾವು ಪ್ರತಿ ಮೀಟಿಂಗ್ನಲ್ಲೂ ಇದೇ ಆಯಿತು, ಪ್ರತಿ ವರ್ಷವೂ ಇದೇ ಇದು ಏನು ನಾವು ಪೇರೆಂಟ್ಸ್ ಮೀಟಿಂಗ್ ಅಂತ ಲೆಟ್ರ್ ಕೊಟ್ಟಿರ್ತೀವಿ. ಆ ಲೆಟ್ರನ್ನ ಕೆಲವು ಮಕ್ಕಳು ಕೊಡ್ತಾರೆ, ಕೆಲವರು ಮಕ್ಕಳು ಪೇರೆಂಟ್ಸು ಕೊಡಲ್ಲ. ಕೊಟ್ಟಿಲ್ಲ ಅಂದರೂ ನಾವು ಬರಲಿಲ್ವಲ್ಲ ಅಂತೇಳಿ ವಾಪಸ್ ಕಳಿಸ್ತೀವಿ. ಬಟ್ ಅದು ವಾಪಸ್ ಕಳಿಸುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅನ್ನಿಸ್ತದೆ ನಮಗೂ. ಆದ್ರೂ ವಿಧಿ ಇಲ್ಲ, ಏನೋ ಬದಲಾವಣೆ ಆಗ್ಬೋದೇನೋ, ಮುಂದೆ ರೆಗ್ಯುಲರಾಗಿ ಬರ್ತಾರೇನೋ, ನೆಕ್ಸ್ಟ್ ಮೀಟಿಂಗ್ ಬರ್ತಾರೇನೋ ಅಂತೇಳಿ ನಾವು ಅನ್ಕೊಂಡು ವರ್ಷಗಳೇ ಕಳೀತಾ ಇದ್ದೀವಿ. ಬಟ್ ಯಾಕೆ ಆ ರೀತಿ ಆಯ್ತದೆ ಅಂದರೆ ಪೇರೆಂಟ್ಸು ಮತ್ತು ಮಗು ಚೇಂಜ್ ಆಯ್ತಾವ್ರಲ್ಲ. ಈಗಿದ್ದೀರಿ, ಈಗ ನೀವು ಪಾಸ್ಔಟ್ ಆದಮೇಲೆ 10th ಮಕ್ಕಳು ನೆಕ್ಸ್ಟ್ 8th ಬಂದಾಗ ಅವ್ರು ಹೊಸಬ್ರು ಆಯ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಈ ರೀತಿ ಆಯ್ತಾ. ಅದರಿಂದ ರೆಗ್ಯುಲರಾಗೆ ನಾವು ಏನು ಮೀಟಿಂಗ್ ಇರ್ತದೆ ಅವ್ರು ಬಂದರೆ ಆ ಮಗುನ ಏನು ಇಂಪ್ರೂವ್ಮೆಂಟ್ ಆಯ್ತಾವನ ಇಲ್ವಾ ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸ್ಬೋದು. ಇದು ಒಂದು. ಮತ್ತು ಪ್ರತಿ ಮೀಟಿಂಗ್ ಕರೆದಾಗೆಲ್ಲ ಇದೇ ಸಮಸ್ಯೆ ಆಗ್ತಾ ಇರೋದ್ರಿಂದ ಏನಾದರೂ ಬದಲಾವಣೆ ಆಗೋದಕ್ಕೆ ಒಂದು ಸೂಕ್ತ ಆಗ್ಬೋದು. ಮತ್ತು ದಾಖಲಾತಿ ಸರಿ ಹೇಳಿದ್ರು, ಹಾಜರಾತಿದು ಎಲ್ಲ ಭಾಳ ಚೆನ್ನಾಗಿ ಬರ್ತಾರೆ. ಈಗ 64 ಮಕ್ಕಳಿಗೆ 63 ಮಕ್ಕಳು ಬರ್ತಾರೆ. ಕೆಲವು 1 or 2 ಮಕ್ಕಳು ಅಬ್ಸೆಂಟ್ ಆಗುವಂಥದ್ದು. ಯಾಕೆಂದರೆ ನಮಗೂ ಈಗ ಏನಾಗದೆ 3 ದಿನ ನಿರಂತರವಾಗಿ ಯಾವುದೇ ಮಗು ಶಾಲೆಗೆ 3 ದಿನ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬರಲಿಲ್ಲ ಅಂದರೆ ಆ ಮಗು ಹೊರಗುಳಿದ ಮಗು ಅಂತ ಕನ್ಸಿಡರ್ ಮಾಡುವಂಥ ಆದೇಶ ಇದೆ. ಅದರಿಂದ ನಾವು ಪ್ರತಿ ಶುಕ್ರವಾರ, ವಾರದಲ್ಲಿ 1 ದಿನ ಶುಕ್ರವಾರ ನಾವು ಯಾವ ಮಗು ಹೊರಗಡೆ ಇದೆ, ಲಾಂಗ್ ಆಬ್ಸೆಂಟ್ ಆಯ್ತದೆ ಅಥವಾ 3 ದಿನ ಬರಲಿಲ್ಲ ಅದ್ರದ್ದು ಮಾಹಿತಿ ಕೊಡಬೇಕು. ನಾವು ಹಾಜರಾತಿ ಅಧಿಕಾರಿ ಅಂತಲೇ ಇರ್ತಾರೆ ಪ್ರತಿ ಒಂದು ತಾಲೂಕಿನಲ್ಲಿ. ಸೊ ಅದರಿಂದ ಮಗು ಗೈರು ಹಾಜರ ಆಗಬಾರ್ದು. ಗೈರು ಹಾಜರ ಆದ್ರೂ ಅನಿವಾರ್ಯ 1 ಅಥವಾ 2 ದಿನದಲ್ಲಿ ಬರಬೇಕು ವಾಪಸ್. ಇದು ಒಂದು. ಮತ್ತು ದಾಖಲಾತಿ ಯಾಕೆ ಕಡಿಮೆ ಆಯ್ತಾ ಇದೆ ಅಂದರೆ ನೋಡಿ, 74 ಇತ್ತು, ನಾವು ಬಂದಾಗ 91 ಇತ್ತು. 2016-17ರಲ್ಲಿ ಬಂದಾಗ 91 ಇತ್ತು. ಆಮೇಲೆ 89 ಆಯಿತು, ಆಮೇಲೆ 86 ಆಯಿತು, ಆಮೇಲೆ 78, 74, ಈಗ 64 ಬಂದಿದೆ. ಸೊ ಈ ರೀತಿ ಕಡಿಮೆ ಆಯ್ತಾ ಇದೆ. ಕಾರಣ ಏನು ಅಂದರೆ ದಾಖಲಾತಿ ಅದೇ ಈ ಮಕ್ಕಳು ಹೇಳಿದಾಗೆ ಅಥವಾ ಪೇರೆಂಟ್ಸ್ ಹೇಳಿದಾಗೆ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ. ನಾವು ಇಲ್ಲಿ ಮಹೇಶ್ ಸರ್ ಮೂಲಕ ಮತ್ತು ನಮ್ಮ ಸೈನ್ಸ್ ಮೇಡಮ್ ಮೂಲಕ ಪಾಪ ಒಂದು ಲೆಟ್ರ್ ಮಾಡ್ಕೊಂಡು ನೇರವಾಗಿ ಹೋಗಿದ್ವು ಡಿಪೋ ಹತ್ರ. ಲೆಟ್ರು ಕೊಟ್ಟಿದ್ವು. ಡಿಪೋ ಮ್ಯಾನೇಜರು ಮಾತಾಡಿ ಅವ್ರ ಜೊತೆ ಮಾತಾಡಿದ್ವು. ಅವ್ರು ಏನು ಹೇಳಿದ್ರು, ಅದಕ್ಕೆ ಓಕೆ ಮಾಡಿ ಒಂದು ಯಾರು MLA ಅವರ ಆದೇಶದ ಮೇರೆಗೆ, ಮೌಖಿಕ ಆದೇಶದ ಮೇರೆಗೆ ಅಂತ ಒಂದು ಲೆಟ್ರು ಮಾಡಿದ್ರು. ಡಿಪೋ ಮ್ಯಾನೇಜರು ಸೈನ್ ಮಾಡಿದ್ರು. ಅದು ಕಂಪ್ಯೂಟರ್ನಲ್ಲಿ ಫೀಲ್ಡು ಆಯಿತು, ಯಾವ್ಯಾವ ಟೈಮ್ ಬಿಡಬೇಕು ಅಂತ. ನಾವೇ ಇದ್ವು ಅಲ್ಲೇ ಡಿಪೋನಲ್ಲಿ. 9:05ಕ್ಕೆ ಬಿಡಬೇಕು ಮಂಡ್ಯ ಬೆಳಿಗ್ಗೆ. 9:05ಕ್ಕೆ ಬಿಟ್ಟರೆ ಇಲ್ಲ ವಿತಿನ್ 10 ಗಂಟೆ ಒಳಗೆ ಬರ್ತದೆ ಅಂತೇಳಿ ಓಕೆ ಮಾಡಿಸಿದ್ವು. ಪುನಃ ಅಲ್ಲಿ 3:15 ಬಿಡಬೇಕು. ಇಲ್ಲಿ 2:15 ಬಿಡ್ತಾನೆ ಮಧ್ಯಾಹ್ನ, ಅದು 3:15 ಬಿಟ್ಟರೆ ಇದು 4:15, 4:35 ಬರ್ತದೆ. ಆಗ ಮಕ್ಕಳು 4:15 ಮುಗಿದ ತಕ್ಷಣ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಮಾಡಿದರು. ಅದು ಲೆಟ್ರ್ ಮಾಡಿ ಒಂದು 3 ದಿನ ಬಂತು ಸಿಂಚನ ಹೇಳಿದಾಗೆ. ಅನಂತರ ಏನಾಯ್ತದು, ಈ ಕೆಲವು ರೂಟ್ನ ಟೀಚರ್ಸ್ಗಳು ಇವರೆಲ್ಲ ಹೋಗಿ ಗಲಾಟೆ ಮಾಡಿದ್ರಂತೆ. ನಾವು ಪುನಃ ಹೋಗಿ ಮಾತಾಡಿದ್ವು ಡಿಪೋ ಮ್ಯಾನೇಜರ್ ಕೇಳೋದಕ್ಕೆ. ಅವರು ನೀವು ಈ ರೀತಿ ಹೇಳಿ ಮಾಡಿಸಿದ್ರಿ, ಬೇರೆ ಟೀಚರ್ಗಳು ಬಂದು ಗಲಾಟೆ ಮಾಡ್ತಾವ್ರೆ. ಸರ್ ಬೇರೆ ಟೀಚರ್ಸ್ ಅಂತಲ್ಲ, ಅದು ಚಿತ್ರಹಳ್ಳಿಯರೇ ಹೋಗಿ ಮಾಡೋದು. ಅವರು ಅವ್ರ ಟೈಮಿಂಗ್ಸ್ ಚೇಂಜ್ ಆಗ್ಬಿಟ್ರಲ್ಲ, ಬರೋ ಬಸ್ಸನ್ನೇ ಟೈಮಿಂಗ್ಸ್ ಚೇಂಜ್ ಮಾಡಿದ್ರು. ಬಸ್ ಬೇರೆ ಕೊಡ್ಬೇಕು, ಅಲ್ಲಿ ಬತ್ತಿನ ಬಸ್ ಚೇಂಜ್ ಮಾಡಕ್ಕೆ ಅವರೇ ಬೇಕೆ. ಅಂದರೆ ರೈತರಿಗೆ ತೊಂದರೆ ಐತಲ್ಲ, ಆಗ ರೈತರಿಗೆ ಜನ ತೊಂದರೆ ಆಯ್ತು. ಅದರಿಂದ ಹೋಗಿ ಚಿತ್ರಹಳ್ಳಿಯರ ಗಲಾಟೆ ಮಾಡೋದು ನಿಲ್ಸಿತು. ಈಗ ಮಾಮೂಲಿ ಗಾಡಿ ಬರ್ತದಲ್ಲ, ಒಂದು ಬೇರೆ ಬಸ್ಸೇ ಬಿಡ್ಬೇಕು. ಆ ಬಸ್ ಆ ರೀತಿ ಮಾಡಲ್ಲ ಅಂತ ಡಿಪೋ ಮ್ಯಾನೇಜರ್ ಏನು ಹೇಳಿದ್ರು ಅಂದ್ರೆ, ಇಷ್ಟು ಬಸ್ಗಳಂತ ಹೊಸ ಬಸ್ಗಳು ಬಂದ್ರೆ ಮಾತ್ರ ಅದು ಹೊಸದಾಗಿ ಅಲಾಟ್ ಮಾಡೋದು. ನಾವು ಕೇಳಿದ್ವು ಹೊಸದಾಗಿ ಅದು ಆ ಟೈಮ್ನೇ ಚೇಂಜ್ ಮಾಡಿಕೊಡಿ ಅಂತ. ಇಲ್ಲ ಬರಲ್ಲ, ನಮ್ಗೆ ಏನು ಫಿಕ್ಸ್ ಆಗದೆ, ಏನು ರೂಟ್, ಏನು ಬಸ್ಗಳಿರ್ತವೆ ನಮ್ಮ ಡಿಪೋನಲ್ಲಿ, ಆ ಬಸ್ಗಳನ್ನ ಈ ಟೈಮ್ಗೆ ಅಂತ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರ್ತದೆ. ಅದನ್ನು ನಾವು ಯಾವುದೇ ಕಾರಣಕ್ಕೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ.
ಏನಾದರೂ ಹೊಸದಾಗಿ ಬಸ್ಸುಗಳು ಖರೀದಿ ಆದರೆ ಸರ್ಕಾರದ ಲೆವೆಲ್ನಲ್ಲಿ ಆಗ ಬೇಕಾದ್ರೆ ಮಾಡ್ಬೋದು ಅಂತೇಳಿ ಈ ರೀತಿ ಟೈಮಿಂಗ್ ಚೇಂಜ್ ಮಾಡಿದರು. ಬಟ್ 3 ದಿನ ಬಂತು, ಆಮೇಲೆ ಮಾಮೂಲಿ ಆಗೋದು. ಇದು ಒಂದು ಸಮಸ್ಯೆ. ಮಕ್ಕಳುಗಳು ಏನಾದರೂ ಬಸ್ಸು ಕನ್ವೀನಿಯಂಟ್ ಇದ್ದು ಬಿಟ್ಟರೆ ನಮಗೆ ದಾಖಲಾತಿ ಈಸಿಯಾಗಿ ಜಾಸ್ತಿ ಹೆಚ್ಚಾಯ್ತದೆ. ಈಗ ಆ ರೀತಿ ಆದ್ದರಿಂದ ಈಗ ಜಯರುದ್ರ ಸರ್ ಹೇಳಿದಾಗೆ ಇಂಗ್ಲೀಷ್ ಮೀಡಿಯಮ್ಮು ಒಂದು ಜಾಲಿ. ಈಗ ಇಂಗ್ಲೀಷ್ ಮೀಡಿಯಮ್ಮು ಇದ್ಬಿಟ್ರೆ ಈಗ ಬೇವಕಲ್ಲೆಲ್ಲ ಆಗಿದೆ ಸಾಂತೇಶ್ವರ, ಹಾಗಾಗಿ ಕೆಲವರು ಬಸ್ಸೆಲ್ಲ ಬರ್ತದೆ ಇಲ್ಲಿಗೆ, ಹಾಗಾಗಿ ಅವರು ವಿತ್ ಡೊನೇಷನ್ ಕೊಟ್ಟು ಅಲ್ಲಿ ಕಳಿಸ್ತಾರೆ. ಈ ರೀತಿ ಇರ್ತದೆ. ನಮ್ಮಲ್ಲಿ ಯಾವುದೇ ಡೊನೇಷನ್ ಇಲ್ಲ, ಒಂದು 200-300 ರೂಪಾಯಿ ಫೀಸ್ ಇರ್ತದೆ ವರ್ಷದ್ದು ಸರ್ಕಾರ ಕಟ್ಟೋದು. ಅದನ್ನು ಕೊಟ್ಬಿಟ್ಟಾಗ ಈಗ ಏನಾಯ್ತದೆ, ಇವ್ರು ಕಮ್ಮಿ ದುಡ್ಡು ತಗೋತಾವ್ರೆ ಏನು ಇಲ್ವೇನೋ ಅನ್ನೋ ರೀತಿ ಆಗ್ಬಿಡ್ತದೆ. ಈ ರೀತಿ ಪೇರೆಂಟ್ಸ್ ಭ್ರಮೆ. ಅದರಿಂದ ನಮ್ಮಲ್ಲಿ ಈಗ ಯಾವುದೇ ಒಂದು SSLC ಫಲಿತಾಂಶ ಅಂತ ಹೇಳಿದಾಗ ಭಾಳ ಉತ್ತಮವಾಗಿ ಬರ್ತಕ್ಕಂಥದ್ದು. ನಮಗೆ ಮೊದಲಿಂದನೂ ಸುಮಾರು ನಾವು ಬಂದು 2016-17ರಿಂದನೂ ಭಾಳ ಹಿಂದೆನೂ ಬರ್ತಿತ್ತು. ಬಟ್ ನಂತರದಲ್ಲೂ ಅಬೌವ್ 99% ರಿಸಲ್ಟ್ ಬಂದಿರೋದು ಲಾಸ್ಟ್. ಆಮೇಲೆ ಅತಿ ಟಾಪರ್ಸ್ ತಾಲೂಕಿಗೆ ಟಾಪ್ 3ನಲ್ಲಿ ಲ್ಯಾಪ್ಟಾಪನ್ನು ಕೊಡ್ತಾರೆ. ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ 3 ಮಕ್ಕಳಿಗೆ ಉಚಿತವಾಗಿ ಸರ್ಕಾರದಿಂದ ಬೋರ್ಡ್ನಿಂದ SSLC ಬೋರ್ಡ್ನಿಂದ ಲ್ಯಾಪ್ಟಾಪ್ಗಳನ್ನು ಕೊಡ್ತಾರೆ. ಅದರಲ್ಲಿ ನಮ್ಮ ಮಕ್ಕಳು 4 ಮಕ್ಕಳು ತಗೊಂಡಿದ್ದಾರೆ 3 ವರ್ಷ ಅತಿ ಹೆಚ್ಚು ಟಾಪರ್ಸ್ ಆಗಿ. ಒಬ್ಬ 22-23ರಲ್ಲಿ ಉದಯ್ ಕುಮಾರ್ ಇದೇವ್ರನ್ನ 625ಕ್ಕೆ 621 ಅಂಕನ ತಗೊಂಡಿದ್ದ. ಅವನು ಇಡೀ ತಾಲೂಕಿಗೆ ಟಾಪ್ ಆಗಿದ್ದಾನೆ. ಮತ್ತು ಜವನಹಳ್ಳಿಯಿಂದ ಕಾರ್ತಿಕ್ ಅಂತ ಈಗ ಪೊಲೀಸ್ ಆಗಿದ್ದಾನೆ, ಅವನು ಟಾಪ್ 2ನಲ್ಲಿ ಲ್ಯಾಪ್ಟಾಪ್ ಬಂದಿದೆ. ಮತ್ತು ಹೇಮಾ ಅವಳು ಟಾಪರ್ ಆಗಿದ್ದಾಳೆ. ಸೊ ಈ ರೀತಿ ಬಂದಿರುವಂಥದ್ದು. ಮತ್ತು ಲಾಸ್ಟ್ ಇಯರ್ 23-24ನೇ ಸಾಲಿನಲ್ಲಿ SSLC ಮಕ್ಕಳು 21 ಮಕ್ಕಳಿದ್ದರು. 21 ಮಕ್ಕಳು ವಿತೌಟ್ ಗ್ರೇಸ್ನಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. ಯಾವುದೇ ಗ್ರೇಸ್ ಅಂಕವನ್ನು ಪಡೆಯದೇ ಪಾಸ್ ಆಗಿರುವಂಥದ್ದು. ಮತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ವಿತೌಟ್ ಗ್ರೇಸ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ 100% ರಿಸಲ್ಟ್ ಬಂದಿರೋದು ನಮ್ಮದೊಂದೇ ಸ್ಕೂಲ್. ಇಡೀ ಜಿಲ್ಲೆಗೆ, ತಾಲೂಕುಗಲ್ಲ, ಇಡೀ ಮಂಡ್ಯ ಜಿಲ್ಲೆಯ 8 ಶೈಕ್ಷಣಿಕ ತಾಲೂಕುಗಳೇನಿವೆ, 7 ತಾಲೂಕಿನ ಮಾಮೂಲಿ, 8 ನಮ್ಮ ಶೈಕ್ಷಣಿಕವಾಗಿ ಮಾಡಿರುವಂಥದ್ದು. 8 ತಾಲೂಕಿನಲ್ಲಿ ಅತಿ ವಿತೌಟ್ ಗ್ರೇಸ್ನಲ್ಲಿ ಯಾವುದೇ ಗ್ರೇಸ್ ಅಂಕವನ್ನು ಪಡೆಯದೇ 21 ಮಕ್ಕಳಿಗೆ 21 ಮಕ್ಕಳು ಪಾಸ್ ಆಗಿರುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ, ನಮ್ಮ ಶಾಲೆ. ಅದರಿಂದ ಮಕ್ಕಳು ಓದ್ತಾರೆ. ಓದೋದ್ರ ಜೊತೆಗೆ ಮತ್ತು ಇಲ್ಲಿ ಟೀಚರ್ಸು ಹಾಕುವಂಥ ಎಫರ್ಟ್ ಜೊತೆಗೆ ಪೇರೆಂಟ್ಸು ಇನ್ನೂ ಹೆಚ್ಚು ಒತ್ತು ಕೊಟ್ಟರೆ, ಅವ್ರನ್ನ ಗಮನಿಸಿದ್ರೆ ಇನ್ನೂ ಏನಾದರೂ ಬದಲಾವಣೆ ಆಗ್ಬೋದು ಅನ್ನೋ ಉದ್ದೇಶ. ಈಗ ಯಾವುದೇ ಈವನ್ನು ನಮ್ಮ ಇಲಾಖೆಯ ಕಮಿಷನರಿಂದ ಹಿಡಿದು ಕಮಿಷನರ್ ಆಗ್ಬೋದು, ಸೆಕ್ರೆಟ್ರಿ ಆಗ್ಬೋದು, ಅಥವಾ DC ಆಗ್ಬೋದು, CEO ಆಗ್ಬೋದು, DDP ಆಗ್ಬೋದು, BOಗಳಾಗ್ಬೋದು, ಅವರೆಲ್ಲರನ್ನ ಒಳಗೊಂಡಂತೆ ಚೇಂಜಿಂಗ್ ಏನಿದೆ ಅವರೆಲ್ಲ ಟೀಚರ್ ರೀತಿ ಆಗಿದ್ದಾರೆ. ಈಗ ಅವರೆಲ್ಲ ಟೀಚರ್ಗಿಂತ ಹೆಚ್ಚು ಕಾಳಜಿ ವಹಿಸೋ ರೀತಿ ಭಾಳ ಮಾರ್ಪಾಡುಗಳನ್ನು ಮಾಡಿ ಭಾಳ ಹೆಚ್ಚು ತಲೆ ಕೆಡಿಸ್ಕೊಂಡು ಭಾಳ ಪ್ರೆಸರ್ ಆಗ್ತಾಯಿದೆ. ಮಕ್ಕಳು ಏನಾದರೂ ಬದಲಾವಣೆ ಆಗಲೇಬೇಕು. ಇಲ್ಲೇ ಇರೋದು 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅವರು ಏನಾಗ್ತಕ್ಕಂಥದ್ದು ಮೈಂಡ್ ಡೈವರ್ಟ್ ಆಗುವಂಥದ್ದು. ಮೊದಲು 10ನೇ ತರಗತಿ ಪಾಸ್ ಆಗೋ ರೀತಿ ಅವ್ರನ್ನ ಮಾಡಿ ಅಂಥೇಳಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ಮತ್ತು ಹೋದ ವರ್ಷದಿಂದ ವೆಬ್ಕಾಸ್ಟಿಂಗ್ ನಡೀತಾ ಇದೆ. CC ಕ್ಯಾಮ್ರಾ ಇರ್ತದೆ. ವೆಬ್ಕಾಸ್ಟಿಂಗು ಎಲ್ಲ ಜಿಲ್ಲಾ ಪಂಚಾಯತಿನಲ್ಲಿ ನೋಡ್ತಾ ಇರ್ತಾರೆ. ನಮ್ಮ ಆಯಾಯ ಜಿಲ್ಲೆ DDP ಅವರ ಇದರಲ್ಲಿ ನಡೀತಾ ಇರ್ತದೆ. ಮತ್ತು ತಾಲೂಕು ಲೆವೆಲ್ನಲ್ಲಿ BO ಆಫೀಸ್ ಕಚೇರಿ ಲೆವೆಲಲ್ಲಿ ನಡೀತಾ ಇರ್ತದೆ. ಎಲ್ಲರೂ ಈಗ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಸೆಂಟ್ರ್, ಎಕ್ಸಾಮ್ ಸೆಂಟ್ರ್ ಇದೆ ಅಂದರೆ ಅಲ್ಲಿ ಆ ಮಗು ಹೇಗೆ ಬರೀತಾ ಇದೆ, ಏನು ಒಂದು ಸ್ವಲ್ಪ ಅಲುಗಾಡಿದ್ರೂ ಸಹ ಗಮನಿಸುವಂಥದ್ದು, ಎಲ್ಲ ಕಾಣುವಂಥದ್ದು. ಅಲ್ಲೇ ಕೂತ್ಕೊಂಡು ನೋಡ್ತಾರೆ. ಮಂಡ್ಯದಲ್ಲೇ ನೋಡ್ಬೋದು, ಬೆಂಗಳೂರಲ್ಲೇ ನೋಡ್ಬೋದು ಬೋರ್ಡ್ನಲ್ಲಿ. ಅದು ಆ ಟೈಪ್ನಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಪಾಸಾಗಿ 100% ಬಂದಿರುವಂಥದ್ದು ಬಹಳ ಸಂತೋಷದ ವಿಷಯ. ಅದೇ ರೀತಿ ಈ ವರ್ಷವೂ 28 ಮಕ್ಕಳಿದ್ದಾರೆ. 28 ಮಕ್ಕಳು ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಭಾಳ ಪ್ರಯತ್ನ ಮಾಡಿ, ಈಗ ಹೋದ ಸರಿ ಮೀಟಿಂಗ್ನಲ್ಲಿ 10ನೇ ತರಗತಿ ಮಕ್ಕಳಿಗೆ ಮಾತ್ರ ಕರೆದಿದ್ವು ನಾವು ಪೇರೆಂಟ್ಸ್ ಮೀಟಿಂಗ್ನ. ಅದರಲ್ಲಿ ಮಾತಾಡೋದು, ಪ್ರಸ್ತಾಪ ಮಾಡೋದು 6 ಗಂಟೆ 6:30ವರೆಗೆ ಆಗುತ್ತೆ. ನಮ್ಮ ಮಕ್ಕಳನ್ನ ಸಾಯಂಕಾಲ ಬಿಟ್ಟು ಓದಿಸ್ತೀವಿ, ನೀವು ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ
ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದು ಅಂತ. ಅದಕ್ಕೆಲ್ಲ ಪಾಪ ಪೇರೆಂಟ್ಸು ಆಯಿತು ನೀವು ಮಾಡೋದಾದರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಅದು ಸ್ವಲ್ಪ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅದರಿಂದ ಉಪಯೋಗ ಆದರೆ ಮಕ್ಕಳಿಗೆ ಏನಾದರೂ ಒಂದು ಪಾಸ್ ಆದರೆ ಸಾಕು. ಇಲ್ಲೇನಾರ ಫೇಲ್ ಆದರು ಅಂದರೆ ಮಕ್ಕಳು ಬೇರೆ ಬೇರೆ ರೂಟ್ ತಿರುಗಿಬಿಡ್ತಾರೆ, ಬದಲಾವಣೆ ಆಗೋದಕ್ಕಾಗಲ್ಲ. ಇನ್ಯಾವುದೋ ರೀತಿ ರೂಟ್ ಹಿಡಿಬೋದು. ಮಕ್ಕಳು ಬೌದ್ಧಿಕವಾಗಿ ಬದಲಾವಣೆ ಈಗ ಭಾಳ ಇಂಪಾರ್ಟೆಂಟ್ ಇದು. ಈ ಏಜ್ ಏನಿದೆ 12ರಿಂದ 16 ಇದು ಭಾಳ ಅಪಾಯಕರ ಸ್ಥಿತಿ. ಅದರಿಂದ ಇಲ್ಲಿ ಇಡೋದಾಗೆ ಮಕ್ಕಳನ್ನು ಗಮನಿಸಿ, ಅದಕ್ಕೆ ಪೇರೆಂಟ್ಸು ಪಾತ್ರ ಇರೋದ್ರ ಜೊತೆಗೆ ಶಿಕ್ಷಕರ ಪಾತ್ರನೂ ಭಾಳ ಮುಖ್ಯ ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿ ಭಾಳ ಪ್ರೋಗ್ರಾಮ್ ಮಾಡಿ ಏನೇನೋ ಹೊಸದಾಗಿ ಮಾಡ್ತಾಯಿದ್ದಾರೆ. ಈಗೆಲ್ಲ ಪ್ರತಿ ವಾರಕ್ಕೂ ಪರೀಕ್ಷೆ ಇದೆ. ಈಗ ಇದೊಂದು ಈ ಹೋದ ವಾರದಿಂದ ಒಂದು ಮೀಟಿಂಗ್ ಮಾಡಿ ಇಡೀ ಕಮಿಷನರೇ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಡಿ.ಡಿಗಳು ಬಿ.ಒಗಳಿಗೆ ನೀವು ಪ್ರತಿ ಶಾಲೆಯಲ್ಲಿ ಏನು SSLC ಮಕ್ಕಳಿದ್ದಾರೆ ಅವರಿಗೆ ವಾರದಲ್ಲಿ ಒಂದೊಂದು ಪರೀಕ್ಷೆಯನ್ನು ಮಾಡಿ 40 ಅಂಕಗಳಿಗೆ. 80 ಅಂಕಗಳು ಏನಿದೆ ಅದನ್ನು 40 ಅಂಕಗಳಿಗೆ ಪರೀಕ್ಷೆ ಮಾಡಿ ಒಂದು ಗೂಗಲ್ ಸ್ಪ್ರೆಡ್ಶೀಟ್ ಅಂತ ಬಿಡ್ತಾರೆ ಅವರು. ಅದಕ್ಕೆ ಸೋಮವಾರ ಸಾಯಂಕಾಲದೊಳಗೆ ಫಿಲ್ ಮಾಡಿ ಕಳಿಸ್ಬೇಕು. ಆ ಮಗು ಏನು ಇಂಪ್ರೂವ್ ಆಗ್ತಾ ಇದೆಯಾ, ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ಏನೇನು ಮಾಡ್ಬೋದು, ಯಾವ ಟೀಚರ್ ಯಾವ ಸಬ್ಜೆಕ್ಟ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಅವರೇ ಗಮನಿಸ್ತಾರೆ. ಸ್ಪ್ರೆಡ್ಶೀಟ್ನಲ್ಲಿ ಅವರೇ ನೋಡ್ಕೋಬೋದು ಯಾವ ಶಾಲೆದು ಏನು. ಸೊ ಈ ರೀತಿ ಎಲ್ಲ ಪರೀಕ್ಷೆಗಳು ಆಗ್ಬೋದು. ಮತ್ತು ಮುಂದೆ 25ನೇ ತಾರೀಕಿಂದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತದೆ. ಆ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡುವಂಥದ್ದು ಮಾರ್ಚ್ 21ಕ್ಕೆ ಏನು ಮೇನ್ ಎಕ್ಸಾಮ್ ಇದೆ ಆ ಮೇನ್ ಎಕ್ಸಾಮ್ಗೆ ಥರ ಆಗಲಿ ಮತ್ತು ಅವರು ಭಯ ಆಗದೆ ಹೋಗಲಿ ವೆಬ್ಕಾಸ್ಟಿಂಗ್ ಮಾಡಿ ಅಂತ. ಈಗ ನಮ್ಮ ಶಾಲೆಯಲ್ಲಿ CC ಕ್ಯಾಮ್ರಾಗಳಿದೆ. CC ಕ್ಯಾಮ್ರಾಗಳಲ್ಲಿ ನೀವು ವೆಬ್ಕಾಸ್ಟ್ ಮಾಡಿ ಆ ವೆಬ್ಕಾಸ್ಟ್ನಲ್ಲಿ ಆ ಮಕ್ಕಳು ಹೇಗೆ ಬರೀತಾವ್ರೆ ಎಲ್ಲ ಅನ್ನೋದನ್ನು ನಾವು ಗಮನಿಸುವಂಥದ್ದು ಸೂಕ್ತ ಅಂಥೇಳಿ ಅದನ್ನು ಮಾಡಿದ್ದಾರೆ. ಸೊ ಇವೆಲ್ಲ ಇರೋದ್ರಿಂದ ಮುಂದೆ ಹೋಗ್ತಾ SLC ಅಂದರೆ ಅದೇ ನಮಗೆ 7ನೇ ಕ್ಲಾಸ್ವರೆಗೆ ಏನೂ ಮಾಡಲ್ಲ, ಅಥವಾ PUCನಲ್ಲಿ ಯಾವುದೇ ರೀತಿ ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ನಮ್ಮ ಇಲಾಖೆನೇ ಆಗಲಿ. ಬಟ್ SLCಗೆ ಇದೆ. ಕಾರಣ ಏನು ಅಂದರೆ ಮಾನಸಿಕವಾಗಿ ಬದಲಾವಣೆ ಆಗುವಂಥದ್ದು ಸೂಕ್ತವಾದ ಟೈಮು. ಅದರಿಂದ ಇದ್ರ ಬಗ್ಗೆ ಎಚ್ಚರ ಇರಲಿ ಅನ್ನೋ ಉದ್ದೇಶಕ್ಕೆ. ಅದರಿಂದ ಸೊ ಎಲ್ಲ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಮೇಡಮ್ ಹೇಳಿದ್ದಾರೆ, ಎಲ್ಲ ಡೀಟೇಲಾಗಿ ಹೇಳಿದ್ದಾರೆ. ನಾವು ಯಾವುದೇ ಸವಲತ್ತುಗಳಾಗಲಿ ಅಥವಾ ಯಾವುದೇ ಆಗಲಿ ಎಲ್ಲ ಪಾಠದಿಂದ ಹಿಡಿದು ಎಲ್ಲವನ್ನ ಏನಿದೆ ಮಕ್ಕಳಿಗೆ ಒದಗಿಸುವಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತಾಯಿದ್ವಿ. ಸೊ ಆ ಒಂದು ದಿಶೆಯಲ್ಲಿ ನೀವೆಲ್ಲ ಇವತ್ತು ಬಂದಿದ್ದೀರ. ಸೊ ಇದು ಮೋಸ್ಟ್ಲಿ ಅಂತಿಮ ಈ ಅಕಾಡೆಮಿಕ್ ಇಯರ್ಗೆ 24-25 ಸಾಲಿಗೆ ಇದು ಲಾಸ್ಟ್ ಮೀಟಿಂಗ್. ನಾವು ಹೋದ ಸರಿನೇ 10th ಮಕ್ಕಳದ್ದು ಪೇರೆಂಟ್ಸ್ ಬಂದಾಗ ಲಾಸ್ಟ್ ಮೀಟಿಂಗ್ ಅಂದಿತ್ತು. ಬಟ್ ಇದು ಅನಿವಾರ್ಯ ಆಯಿತು, ನಮ್ಗೆ ಗೊತ್ತಿರಲಿಲ್ವಲ್ಲ. ಶಾಲಾ ಸಭೆ ಅಥವಾ ಪೋಷಕರ ಸಭೆ ಅಂತಿಮ ದಿನದಲ್ಲಿ ಸೋಷಿಯಲ್ ಆಡಿಟ್ನಲ್ಲಿ ನಡೀತದೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಮೇಡಮ್ ಅವರು ಹೇಳಿದಾಗ ಸೊ ಈ ಕಾರ್ಯಕ್ರಮವನ್ನು ಸ್ವಲ್ಪ ತತ್ಸಂದಲ್ಲಿ ಹಮ್ಮಿಕೊಳ್ಳೋ ರೀತಿಯಲ್ಲಿ ಈ ಕಾರ್ಯಕ್ರಮವೆಲ್ಲ ಬಂದಿದ್ದೀರ. ನೀವೆಲ್ಲ ಇದರ ಬಗ್ಗೆ ಏನು ಗಮನಿಸಿದ್ರೆ ಮುಂದೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ತಮ್ಮ ಅನಿಸಿಕೆಯನ್ನು ಈಗ PDO ಸರ್ಗೆ ಹೇಳ್ತೀನಿ ಅಂತ ಹೇಳಿದರೆ ಒಂದು 6 ಪಾಯಿಂಟ್ ಹಾಕ್ಕೊಟ್ರೆ ತೊಂದರೆ ಇಲ್ಲ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಬಂದು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಸೊ ಕಿರಣ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಈ ಸಭೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ದಿನಾಂಕ 18ರಿಂದ 21ರವರೆಗೆ ಈ ಒಂದು ಕಾರ್ಯಕ್ರಮದ ಪರಿಶೀಲನೆಯನ್ನು ಮಾಡಿ ತಮ್ಮ ಏನು ಒಂದು ನಡಾವಳಿ ಮಾಡ್ಕೊಂಡಿದ್ದಾರೆ ಅದನ್ನು ಮುಂದೆ ವಾಚನ ಮಾಡಿ ಮತ್ತು ಮುಂದಿನ ಮೇಲಧಿಕಾರಿಗಳಿಗೂ ಸಹ ನಾವು ತಿಳಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಮತ್ತು ನೀವೆಲ್ಲರಿಗೂ ಒಂದು ಮಾಹಿತಿಯನ್ನು ಒದಗಿಸಿದ್ದಾರೆ ಶ್ರೀಮತಿ ರೂಪಾ ಮೇಡಮ್ ಅವರು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು. ವ್ಯವಸ್ಥಾಪಕರಾದಂಥ ಶ್ರೀನಿವಾಸ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಣ್ಣ ಸರ್ ಅವರು ಇದ್ದಾರೆ.
ಅವರು ನಮಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಮೆಂಬರು ಜೊತೆಗೆ ಈ ಒಂದು ಅಧ್ಯಕ್ಷರಾಗಿರುವಂಥದ್ದು ನಮ್ಮ ಶಾಲೆಗೆ ಸ್ವಲ್ಪ ಬದಲಾವಣೆ ಆಗೋದಕ್ಕೆ ಒಂದು ಸ್ವಲ್ಪ ಇನ್ನೂ ಹೆಚ್ಚು ಉಪಯೋಗ ಆಗ್ತದೆ ಅನ್ನೋ ಒಂದು ಉದ್ದೇಶ. ಅದರಿಂದ ಅದೇ ರೀತಿ ನಡೀತಾ ಇದೆ. ನಮ್ಮ CWSL ಮಕ್ಕಳದ್ದು ಒಂದು ಇದನ್ನು ಮಾಡಿಸಿದ್ದಾರೆ, ಒಂದು ಶೌಚಾಲಯವನ್ನು. ಮತ್ತು ಅಲ್ಲಲ್ಲೇ ಅವ್ರನ್ನ PDOಗಳನ್ನ ಸ್ವಲ್ಪ ಒತ್ತಾಯ ಮಾಡ್ತಾ ಇರ್ತಾರೆ. ಆ ಒತ್ತಾಯದ ಮೂಲಕನೂ ಸಹ ಅವರು ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಅತಿ ಹೆಚ್ಚು ಅವರು ಅಲ್ಲಿ ಭೇಟಿ ಮಾಡೋದ್ರಿಂದ, ಗ್ರಾಮ ಸಭೆಗಳು ಮತ್ತು ಮಂತ್ಲಿ ಮೀಟಿಂಗು ಪಂಚಾಯತಿಯಲ್ಲಿ ಇರೋದ್ರಿಂದ ಅಲ್ಲಿ ನಮ್ಮ ಶಾಲೆ ಬಗ್ಗೆ ಹೇಳ್ತಾ ಇರ್ತಾರೆ. ಮತ್ತು ನಮ್ಮ ಮೂಲಕನೂ ಲೆಟ್ರ್ ಕೊಡಿ ಅಂತೇಳಿ ಕೊಡಿಸ್ತಾರೆ. ಸೊ ಇವೆಲ್ಲದ್ರ ಮೂಲಕ ಈಗ ಈ ಶೌಚಾಲಯ ಆಗೋ ಸ್ಥಿತಿ ಅತಿ ಶೀಘ್ರದಲ್ಲಿ ಆಗ್ತದೆ ಅನ್ನೋ ಒಂದು ಉದ್ದೇಶದ ಮೂಲಕ ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ, ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿ SDMCಯ ಸದಸ್ಯರಾದಂಥ ಶ್ರೀಯುತ ನಿರಂಜನ್ ಸರ್ ಅವರು ಸಹ ಇದ್ದಾರೆ. ಅವರು ನಮ್ಮ ಮೊದಲಿಗೆ ಬರ್ತಾ ಇರ್ತಿದ್ರು, ಆದರೆ ಮಧ್ಯೆ ಯಾಕೋ ಗ್ಯಾಪ್ ಆಗಿತ್ತು. ಈಗ ಕೊಟ್ಟಿದ್ದೀರಿ ನೀವು ಬರೋದೇ ಇಲ್ಲ, ಅವ್ರು ಬರಲೇಬೇಕು. ಅವರು ಆಗಿದೆ ತಪ್ಸಂಗೆ ಇಲ್ಲ. ಅವರು ಪ್ರತಿಯೊಂದು ಇದು ಮಾಡ್ತಾರೆ ಬರ್ಬೇಕು. ಹಾಗಾದ್ರೆ ಏನು ಇರೋದನ್ನ ಹೇಳ್ಬೇಕು, ಮುಕ್ತವಾಗಿ ಹೇಳಿದಾಗ ಏನೋ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಮಾಡ್ಕೋಬೇಕು. ಈಗ ಬರ್ತಾ ಇದ್ದಾರೆ. ಮುಂದಿನ ವರ್ಷಕ್ಕೆ ಅವ್ರ ಮಗ ಬರೋದ್ರಿಂದ 8ನೇ ಕ್ಲಾಸ್ಗೆ. ಸೊ ಅವರು ಇನ್ನೂ ಮುಂದುವರಿಬೇಕು. ಮತ್ತು ಅವರು ಅವಕಾಶಗಳು ಏನಾದರೂ ಆದರೆ ಬದಲಾವಣೆ ಆಗೋದಕ್ಕೆ, ನಮ್ಮ ಶಾಲೆ ಅಭಿವೃದ್ಧಿಗೆ ಅವರು ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನಮ್ಮ SDMC ಸದಸ್ಯರಾದಂತಹ ಚಂದ್ರಾಚಾರ್ಯವರು ನಮಗೆ ಈ ಒಂದು ಇದು ಏನು ಪ್ರತಿ ಶಾಲಾ ಕೊಠಡಿಗಳಲ್ಲಿ ನಾವು ಮಳೆ ಹೊಡ್ಕೊತಾ ಇದ್ವು, ಈ ಚಾರ್ಟ್ಗಳು ಅದು ಇದು ನೇತಾಕ್ಬೇಕಾದ್ರೆ ಅವರೇ ಹೇಳಿದ್ದಾರೆ, ಚಾರ್ಟ್ಗೆ ಎಲ್ಲ ಪಟ್ಟಿಯನ್ನು ಮಾಡಿಕೊಡ್ತೀನಿ ಪ್ಲೈವುಡ್ ಶೀಟ್ನಲ್ಲಿ, ಅವರು ಪಾಪ ಅವರೇ ಓನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಪ್ಲೈವುಡ್ ಶೀಟು ಅವೆಲ್ಲ ತರಿಸಿದ್ದಾರೆ. ಅವರು ನಮ್ಮ ಶಾಲೆಯ SDMC ಸದಸ್ಯರಾಗಿರೋದು ನಮಗೂ ಒಂದು ರೀತಿ ಈಗ ಒಳ್ಳೆಯ ಉಪಯೋಗ ಆಯಿತು. ಅದರಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಯ ಮತ್ತೋರ್ವ SDMC ಸದಸ್ಯರಾದ ಕೃಷ್ಣಾಚಾರ್ಯ ಅವರು ಸಹ ಇಂದು ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಎಲ್ಲ ಪೋಷಕ ಬಂಧುಗಳು ಭಾಳ ತಾಳ್ಮೆಯಿಂದ ಕೇಳಿದ್ದೀರ. ಮತ್ತು ಸ್ವಲ್ಪ ರೀತಿ ಎಲ್ಲರೂ ಈ ರೀತಿ ಪ್ರಶ್ನೆ ಮಾಡಿದಾಗ ಏನಾದರೂ ಬದಲಾವಣೆ ಆಗೋದಕ್ಕೆ, ತಿದ್ಕೊಳ್ಳೋದಕ್ಕೆ, ಏನಾದರೂ ನಮ್ಮ ಇಲ್ಲಿ ಏನಾದರೂ ನಿರ್ಣಯ ತಗೊಂಡಿದ್ರೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಅದರಿಂದ ನೀವೆಲ್ಲರೂ ಈ ರೀತಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಎಲ್ಲ ಪೋಷಕ ಬಂಧುಗಳಿಗೆ ವಂದನೆಗಳನ್ನು ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳು ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಈ ಒಂದು ಕಾರಣಕರ್ತರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಸಿಂಚನ BM ಭಾಳ ಚೆನ್ನಾಗಿ ಮಾತಾಡೋದು, ಅದು ಪ್ರಾಕ್ಟೀಸ್ ಆಯ್ತಾ ನೋಡಿ. ಮುಂದೆ ಇನ್ನೂ ಭಾಳ ಮಾತಾಡೋ ದಾಟಿ ನೋಡಿದ್ರೆ ಮುಂದೆ ಏನೋ ಒಳ್ಳೆ ಉತ್ತಮವಾದ ಒಳ್ಳೆ ಈ ಆಫೀಸರ್ಗಳು ಏನು UPSC, IAS, IPS ಈ ರೀತಿ ಇದ್ದಾರೆ, IRS ಅಂತ ಅಧಿಕಾರಿಗಳಾಗೋದ್ರಲ್ಲಿ ಭಾಳ ಅದು ಏನೋ ಒಂದು ರೀತಿ ಏನು ಹೇಳ್ತದೆ, ಬೇಸಿಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಅಂದರೆ ಮುಖ ನೋಡೋದ್ರೆ ಒಂದು ರೀತಿ ಕನ್ನಡಿ ಜಾಸ್ತಿ ಸರಿ ಆಗ್ತಾ ಆ ರೀತಿ ನೋಡಿ. ಆ ಮಗು ಭಾಳ ಆ್ಯಸ್ ಯೂಸಲ್ ಆಗಿ ಮಾತಾಡಿದ್ದಾರೆ. ಆ ರೀತಿ ಇರಬೇಕು ವಾಕ್ಚಾತುರ್ಯಗಳು. ಸೊ ಮುಂದೆ ಏನಾದರೂ ಅವಳು ಭಾಳ ಮುಂದೆ ಒಳ್ಳೊಳ್ಳೆ ಅಧಿಕಾರಿ ಆಗಲಿ, ಶಾಲೆಗೆ ಏನಾದರೂ ಬದಲಾವಣೆ ಆಗೋದಕ್ಕೆ ಸಹಾಯ ಆಗ್ಬೋದು ಅನ್ನೋ ಒಂದು ಉದ್ದೇಶ. ನಮ್ಮ ಮೈಂಡಲ್ಲಿ ಏನೋ ಆಗ್ಬೋದು ಅನ್ನೋ ಅನ್ನಿಸ್ತದೆ. ಅವಳ ಮಾತು, ಅವಳ ಇದನ್ನೆಲ್ಲ ನೋಡಿದಾಗ ಒಂದು ಆ್ಯಟಿಟ್ಯೂಡು ಬದಲಾವಣೆ ಆದರೂ ಆಗ್ಬೋದು. ಬದಲಾವಣೆ ಆಗಿ ಏನಾದರೂ ಒಳ್ಳೆಯ ಅಧಿಕಾರಿಗಳಾಗಲಿ. ಮತ್ತು ಈ 9ನೇ ತರಗತಿ ವಿದ್ಯಾರ್ಥಿಗಳು ಇದ್ದಾರೆ, ಈಗ ಅವ್ರಿಗೆ ಇವೆಲ್ಲ ಗೊತ್ತಾಗಿದೆ. ನಾವೆಲ್ಲ ಮಕ್ಕಳು ಇದ್ದರೆ ಒಳ್ಳೆಯದು ಅನ್ನಿಸ್ತದೆ.
ಬಟ್ ಸ್ಥಳದ ಕೊರತೆಯಿಂದ ಮೇಡಮ್ ಅವರು 9ನೇ ತರಗತಿ ಮಕ್ಕಳು ಸಾಕು ಅಂತ ಹೇಳಿದ್ರು. ಸೊ ಅವರು ಆಸೀನರಾಗಿದ್ದಾರೆ ಮಕ್ಕಳು. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮ ಭಾಳ ಎಲ್ಲರೂ ಬಂದು ಏನೋ ಪಾಪ ಬಿಡುವು ಮಾಡ್ಕೊಂಡು ಬಂದು ಇದು ಮಾಡಿದರೆ ಎಲ್ಲರೂ ಅಂತಿಮವಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನಪ್ಪ ಕೆಲಸ ಅವ್ರ ಕೆಲಸ ಮುಗಿತು.